ಎಲ್ಲರಿಗೂ ನಮಸ್ಕಾರ. 5ನೇ ದಿನದ ಯೋಗ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ನನ್ನ ಹೆಸರು ಕೇಶವ. ಈಗೆಲ್ಲರೂ ಸಹ ವಜ್ರಾಸನ ಅಥವಾ ಸುಖಾಸನದಲ್ಲಿ ಕುಳಿತುಕೊಳ್ಳೋಣ. ಮೃದುವಾಗಿ ಕಣ್ಣುಗಳನ್ನು ಮುಚ್ಚಬೇಕು. ಬೆನ್ನನ್ನು ನೇರ ಮಾಡಿ ಕುಳಿತುಕೊಳ್ಬೇಕು. ಬೆನ್ನುದಂಡ ಯಾವಾಗಲೂ ನೇರವಾಗಿರಲಿ. 2 ಹಸ್ತಗಳನ್ನು ತೊಡೆ ಮೇಲೆ ಇಟ್ಕೊಳ್ಳಿ. ಚಿನ್ಮುದ್ರೆ ಬೇಕಾದರೂ ಇಟ್ಕೊಳ್ಬೋದು ಅಥವಾ ಆರಾಮವಾಗಿ ಹಾಗೇ ಬೇಕಾದರೂ ಇಟ್ಕೊಳ್ಬೋದು. ಕಣ್ಣು ಮುಚ್ಚಿರಬೇಕು. ದೀರ್ಘ ಉಸಿರನ್ನು ಒಳಗೆ ತಗೊಳ್ಳಿ. ದೀರ್ಘ ಉಸಿರನ್ನು ಹೊರಗಡೆಗೆ ಹಾಕಿ. ಸ್ಲೋಲಿ ಇನ್ಹೇಲ್ ಆ್ಯಂಡ್ ಸ್ಲೋಲಿ ಎಕ್ಸೇಲ್. ಉಸಿರನ್ನು ಹಾಗೆಯೇ ಗಮನಿಸ್ಕೊಳ್ತಾನೇ ಇರಬೇಕು. ನಮಗೆ ಮುಖ್ಯವಾದಂತಹ ಪ್ರಾಣಶಕ್ತಿ ಉಸಿರು. ಆ ಉಸಿರನ್ನು ಹೆಚ್ಚು ತುಂಬಿಸ್ಕೊಳ್ತಾ ಬರೋಣ ಶರೀರದ ಒಳಗಡೆಗೆ. ಮನಸ್ಸಿನಲ್ಲಿ ಯಾವ ಯೋಚನೆಗಳು ಬೇಡ. ಎಲ್ಲವನ್ನು ಸಹ ಹೊರಕ್ಕೆ ಇಡಿ. ದೀರ್ಘವಾದಂತಹ ಶ್ವಾಸೋಚ್ಛ್ವಾಸವನ್ನು ನಡೆಸ್ತಾ ಬನ್ನಿ. ಮುಖದ ಸ್ನಾಯುಗಳು ಎಲ್ಲವೂ ಸಡಿಲವಾಗಿರಲಿ. ನಿಮ್ಮ ಭುಜಗಳನ್ನು ಸಡಿಲವಾಗಿಟ್ಕೊಳ್ಳಿ. ಬೆನ್ನು ದಂಡ ನೇರವಾಗಿ ಇರಲಿ. ಉಸಿರು ದೀರ್ಘವಾಗಿ ನಡೀತಾ ಇರಲಿ. ಮನಸ್ಸಿನಲ್ಲಿ 108 ಆಲೋಚನೆಗಳು ಬರ್ತಾ ಇರ್ತವೆ. ಅದಕ್ಕೆಲ್ಲವನ್ನು ಸಹ ಕಡಿವಾಣವನ್ನು ಹಾಕಿ ಮನಸ್ಸಿಗೆ ಹೇಳಿ, ಒಂದು ಗಂಟೆಯ ಕಾಲ ನನ್ನ ಮನಸ್ಸಿನಲ್ಲಿ ಯಾವ ಯೋಚನೆಗಳು ಬೇಡ ಅಂತ ಹೇಳಿ ಮನಸ್ಸಿಗೆ ಸಂದೇಶವನ್ನು ಕಳಿಸಿ. ಆಗ ಮನಸ್ಸು ನಮ್ಮ ಮಾತು ಕೇಳುತ್ತೆ. ದೀರ್ಘ ಉಸಿರಾಟ ನಡೀತಾ ಇದೆ. ಎರಡು ಹಸ್ತಗಳಲ್ಲಿ ಹಾಗೇ ನಮಸ್ಕಾರ ಮುದ್ರೆಯನ್ನು ಇಟ್ಕೊಳ್ಳಿ. ನಿಮ್ಮ ಎದೆ ಮುಂದೆ 3 ಬಾರಿ ಓಂಕಾರವನ್ನು ಹೇಳೋಣ. ದೀರ್ಘ ಉಸಿರನ್ನು ಒಳಗೆ ತಗೊಳ್ಳಿ. ಉಸಿರನ್ನು ಹೊರಗಡೆಗೆ ಹಾಕ್ತಾ ಓ ಪುನಃ ಉಸಿರನ್ನು ಒಳಗಡೆ ತಗೊಳ್ಳಿ. ಓ ಮತ್ತೊಮ್ಮೆ ಓಂಕಾರನಾದದ ತರಂಗಗಳು ನಿಮ್ಮ ಶರೀರ ಸುತ್ತಲಿನ ಭಾಗದಲ್ಲೂ ಸಂಚಾರ ಆಗ್ತಾ ಇದೆ. ಗಮನಿಸ್ಕೊಳ್ಳಿ. ಓಂಕಾರನಾದದ ತರಂಗಗಳಿಂದ ನಿಮ್ಮ ಮನಸ್ಸು ಶಾಂತವಾಗಿದೆ. ಈಗ ಪ್ರಾರ್ಥನೆಯನ್ನು ಹೇಳ್ತಾ ಬರೋಣ. ಯೋಗ ಗುರುಗಳಾದ ಪತಂಜಲಿ ಮಹರ್ಷಿಗಳಿಗೆ ನಾವು ನಮನಗಳನ್ನು ಸಲ್ಲಿಸ್ತೇವೆ. ಯೋಗೇನ ಚಿತ್ತಸ್ಯ ಪದೇನ ವಾಚಾಂ ಮಲಂ ಶರೀರಸ್ಯ ಚ ವೈದ್ಯಕೇನ ಯೋಪಾಕರೋತ್ತಂ ಪ್ರವರಂ ಮುನೀನಾಂ ಪತಂಜಲಿಂ ಪ್ರಾಂಜಲಿರಾಣತೋಸ್ಮಿ. ಆಬಾಹುಪುರುಷಾತ್ಕಾರಂ ಶಂಖಚಕ್ರಾಸಿಧಾರಿಣಂ ಸಹಸ್ರಶಿರಸಂ ಶ್ವೇತಂ
ಪ್ರಣಮಾಮಿ ಪತಂಜಲಿಂ. ಮನಸ್ಸನ್ನು ಹೊರಗಡೆಗೆ ಕಳಿಸ್ದೆ ಎರಡೂ ಕೈಗಳನ್ನು ಹಿಂದೆ ಕಟ್ಟಿ ಉಸಿರನ್ನು ಒಳಗಡೆ ತಗೊಳ್ತಾ ತಲೆಯನ್ನು ಹಿಂದೆ ಹಾಕಿ ಉಸಿರನ್ನು ಹೊರಗಡೆಗೆ ಹಾಕ್ತಾ ಮುಂದಕ್ಕೆ ಬಾಗಿ ಭೂನಮನವನ್ನು ಮಾಡಿ ಉಸಿರನ್ನು ಒಳಗಡೆ ತಗೊಳ್ತಾ ನಿಧಾನ ಮೇಲೆ ಬಂದು ನಿಧಾನವಾಗಿ ಕೈಗಳನ್ನು ಬಿಡಿಸಿ ನೆಲ ನೋಡ್ತಾ ಕಣ್ಣನ್ನು ಬಿಟ್ಟು ಈಗ ಅಭ್ಯಾಸಕ್ಕೆ ಸಿದ್ಧರಾಗ್ತೀವಿ. ಈಗ ಎರಡೂ ಕಾಲುಗಳನ್ನು ಮುಂದಕ್ಕೆ ಚಾಚ್ಕೊಳ್ಳಿ. ಸ್ವಲ್ಪ ಕಾಲುಗಳನ್ನು ಸಡಿಲ ಮಾಡ್ಕೊಳ್ಳಿ. ಸ್ವಲ್ಪ ಕಾಲುಗಳನ್ನು ಸಡಿಲ ಮಾಡ್ಕೊಳ್ತೀವಿ. ಈಗ ಪಾದಗಳನ್ನು ಜೋಡಿಸ್ಬಿಟ್ಟು ನಿಮ್ಮ ಕಾಲಿನ ಬೆರಳುಗಳು ನಿಮ್ಮ ಕಡೆಗೆ ಎಳಿತಾ ಇರಬೇಕು. ಹಿಮ್ಮಡಿಯನ್ನು ಹೊರಗಡೆಗೆ ಚಾಚ್ತಾ ಇರಬೇಕು. ನಮ್ಮ ಬೆನ್ನು ದಂಡ ನೇರವಾಗಿ ಕುಳಿತಿರಬೇಕು. ನೋಡಿ, ಬೆನ್ನು ಹೀಗೆ ಕುಸಿಬಾರ್ದು. ಇದನ್ನು ಆದಷ್ಟು ಸ್ಟ್ರೈಟ್ ಮಾಡ್ತಾ ನೋಡಿ, ಶೋಲ್ಡರ್ಗಳನ್ನು ಏನು ಮಾಡಬೇಕು, ರೋಲ್ ಮಾಡ್ತಾ ಹೀಗೆ ಎದೆಯನ್ನು ವಿಶಾಲ ಮಾಡ್ತಾ ಕೂತ್ಕೊಳ್ಬೇಕು. ಇಲ್ಲಿಂದ ಉಸಿರನ್ನು ಹೊರಗಡೆಗೆ ಹಾಕ್ತಾ ನೋಡಿ, ಕಾಲು ಬೆರಳುಗಳನ್ನು ಮುಂದಕ್ಕೆ ಮಡಚಿ ಚೆನ್ನಾಗಿ ಚಾಚಿ ಇನ್ನೇನು ನೆಲದ ಕಡೆ ಹೋಗ್ತಾ ಇದೆ ಅನ್ನೋವರೆಗೂ ಎಳಿತಾ ಬರಬೇಕು. ಹಾಗೆ ಉಸಿರು ಒಳಗೆ ತಗೊಳ್ತಾ ನಿಮ್ಮ ಕಡೆಗೆ ಎಳಿತಾ ಬನ್ನಿ. ಉಸಿರನ್ನು ಹೊರಗಡೆಗೆ ಹಾಕ್ತಾ ನಿಧಾನ ಮುಂದಕ್ಕೆ, ಉಸಿರು ಒಳಗೆ ತಗೊಳ್ತಾ ನಿಮ್ಮ ಕಡೆಗೆ ಎಳಿತಾ ಬನ್ನಿ. ಮಂಡಿ ಸ್ಟ್ರೈಟ್ ಆಗಿರಬೇಕು. ಉಸಿರು ಹೊರಗಾಗ್ತಾ ಮುಂದೆ, ಉಸಿರು ಒಳಗೆ ತಗೊಳ್ತಾ ಒಳಕ್ಕೆ ತಗೊಳ್ಳಿ ನಿಮ್ಮ ಕಾಲು ಬೆರಳುಗಳನ್ನು. ಉಸಿರು ಹೊರಗಡೆಗೆ ಹಾಕ್ತಾ ಕಾಲು ಬೆರಳುಗಳು ಮುಂದಕ್ಕೆ ನೆಲದ ಕಡೆ ಹೋಗ್ತಾ ಬರಲಿ, ಆದರೆ ಮಂಡಿ ಸ್ಟ್ರೈಟ್ ಆಗಿರಬೇಕು. ಉಸಿರನ್ನು ಒಳಗಡೆ ತಗೊಳ್ತಾ ನಿಧಾನ ಒಳಕ್ಕೆ, ಉಸಿರನ್ನು ಹೊರಗಡೆಗೆ ಹಾಕ್ತಾ ನಿಧಾನ ಹೊರಕ್ಕೆ, ನಿಧಾನವಾಗಿ ಸಡಿಲ ಬಿಡಿ. ಹಾಗೆ ಎರಡೂ ಮಂಡಿಗಳನ್ನು ಮಡಚಿ ಪಾದವನ್ನು ಜೋಡಿಸಿ ಒಂದೆರಡು ಬಾರಿ ಮಂಡಿಯನ್ನು ಮೇಲಕ್ಕೆ ಕೆಳಕ್ಕೆ ಆಡಿಸಿ ಉಸಿರಾಡಿ ಚೆನ್ನಾಗಿ. ದೀರ್ಘ ಉಸಿರಾಟ, ಉಸಿರು ಕಡೆ ಯಾವಾಗಲೂ ಗಮನ ಇರಲೇಬೇಕು. ಸಾಕು. ನಿಧಾನವಾಗಿ ಮತ್ತೊಮ್ಮೆ ಎರಡೂ ಕಾಲುಗಳನ್ನು ಚಾಚಿ ಮುಂದಕ್ಕೆ. ಇಲ್ಲೇನು ಮಾಡ್ತೀವಿ, ಕಾಲು ನಡುವೆ ಸ್ವಲ್ಪ ಅಂತರ ಇಟ್ಕೊಳ್ಳಿ. ಎರಡೂ ಕೈಗಳನ್ನು ಮೇಲೆ ಚಾಚಿ ಉಸಿರು ಒಳಗೆ ತಗೊಳ್ತಾ ಉಸಿರು ಹೊರಗಾಗ್ತಾ ನೋಡಿ, ಬಲ ಹಸ್ತವನ್ನು ತೆಗೆದುಕೊಂಡು ಬಂದು ಎಡಮಂಡಿಯ ಚಿಪ್ಪಿನ ಹೊರಗಡೆ ಇಡಬೇಕು. ಎಡ ಹಸ್ತವನ್ನು ತೆಗೆದುಕೊಂಡು ಬಂದು ನಿಮ್ಮ ಸೊಂಟದ ಹಿಂದ್ಗಡೆನೇ ಇಟ್ಟು ನಿಮ್ಮ ಸೊಂಟದ ಮೇಲ್ಭಾಗವನ್ನು ತಿರುಗಿಸಿ ಹಿಂದೆ ನೋಡಬೇಕು. ಎರಡೂ ಶೋಲ್ಡರ್ ಬ್ಲೇಡ್ ಒಂದು ಸ್ಟ್ರೈಟ್ ಲೈನ್ಗೆ ಬರಬೇಕು. ಹಿಂದೆ ವಾಲ್ಬಾರ್ದು, ನೇರ ಕೂತ್ಕೊಳ್ಬೇಕು. ಇಲ್ಲಿ ದೀರ್ಘ ಉಸಿರಾಟ ನಡೆಸಿ. ನಿಮ್ಮ ಹೊಟ್ಟೆ ಭಾಗ ಹಿಂಡ್ಲಿ ಚೆನ್ನಾಗಿ. ನೋಡಿ, ಈ ಹೊಟ್ಟೆ ಭಾಗ ಹಿಂಡ್ತಾ ಇರಬೇಕು. ಎರಡೂ ಶೋಲ್ಡರ್ ಬ್ಲೇಡ್ ಒಂದು ಸ್ಟ್ರೈಟ್ ಲೈನ್ಗೆ ಬರೋ ಹಾಗೆ ತಿರುಗಿಸ್ತಾ ಬರಬೇಕು. ಪಾದದ ಬೆರಳುಗಳು ಬಿದ್ದೋಗಬಾರ್ದು, ನೇರ ಇರಬೇಕು. ಹಿಂದೆ ತಿರುಗಿ ಉಸಿರು ಒಳಗೆ ತಗೊಳ್ತಾ ನಿಧಾನ ಮೇಲೆ, ಉಸಿರನ್ನು ಹೊರಗಡೆಗೆ ಹಾಕ್ತಾ ಮತ್ತೊಂದು ಕಡೆಗೆ ನೋಡಿ, ಎಡಹಸ್ತ ಬಲಮಂಡಿಯ ಚಿಪ್ಪಿನ ಪಕ್ಕ ಇಟ್ಕೊಳ್ಳಿ. ಬಲಹಸ್ತವನ್ನು ನಿಮ್ಮ ಸೊಂಟದ ಹಿಂದೆ ಕಪ್ ಶೇಪಲ್ಲಾದರೂ ಇಟ್ಕೊಳ್ಳಿ ಅಥವಾ ಹಸ್ತವನ್ನಾದರೂ ಒತ್ತಿ. ಈ ಎರಡನ್ನೂ ಸಹ ಶೋಲ್ಡರ್ ಬ್ಲೇಡನ್ನು ತಿರುಗಿಸ್ತಾ ಬರಬೇಕು. ಒಂದು ಸ್ಟ್ರೈಟ್ ಲೈನ್ಗೆ ಬರಬೇಕು. ಚೆನ್ನಾಗಿ ಉಸಿರಾಡಿ. ಹೊಟ್ಟೆಯನ್ನು ಒಳಗೆ ಕೇಳಿಕೊಂಡು ಸೊಂಟದ ಭಾಗವನ್ನು ತಿರುಗಿಸಿ. ಉಸಿರು ಒಳಗೆ ತಗೊಳ್ತಾ ಮೇಲೆ, ಉಸಿರು ಹೊರಗೆ ಹಾಕ್ತಾ ತಿರುಗಿ. ಉಸಿರು ಒಳಗೆ ಮೇಲೆ, ಉಸಿರು ಹೊರಗಡೆಗೆ ಹಾಕ್ತಾ ತಿರುಗಿಸಿ. ಉಸಿರು ಒಳಗೆ ಮೇಲೆ, ಉಸಿರು ಹೊರಗೆ ತಿರುಗಿಸಿ. ಉಸಿರು ಒಳಗೆ ಮೇಲೆ, ಉಸಿರು ಹೊರಗೆ, ಉಸಿರು ಒಳಗೆ, ಉಸಿರು ಹೊರಗೆ, ಉಸಿರು ಒಳಗೆ, ಉಸಿರು ಹೊರಗೆ, ಉಸಿರು ಒಳಗೆ, ಉಸಿರು ಹೊರಗೆ, ಉಸಿರು ಒಳಗೆ, ಉಸಿರು ಹೊರಗೆ, ಉಸಿರು ಒಳಗೆ ಮೇಲೆ, ಉಸಿರನ್ನು ಹೊರಗಡೆಗೆ ಹಾಕ್ತಾ ಕೈಯನ್ನು ಕೆಳಕ್ಕಿಳಿಸಿ ಹಾಗೆ ಎದ್ದು ಮೇಲೆ ನಿಂತ್ಕೊಳ್ಳೋಣ. ಮಂಡಿಗಳನ್ನು ಮಡಚಿ ನಿಧಾನ ಮೇಲೆದ್ದು ನಿಂತ್ಕೊಳ್ಳಿ. ಕಣ್ಣು ಮುಚ್ಚಿ ಒಂದೆರಡು ದೀರ್ಘ ಉಸಿರಾಟವನ್ನು ನಡೆಸಿ. ಕಣ್ಮುಚ್ಚಿ ವಿಶ್ರಾಂತಿಯನ್ನು ತಗೊಳ್ಳಿ. ಸಾಕು. ಕಣ್ಣನ್ನು ಬಿಡೋಣ. ಕಾಲುಗಳ ನಡುವೆ ಒಂದು ಹೆಜ್ಜೆಯಷ್ಟು ಅಂತರ ಇರಲಿ. ಈಗ ನಾವು ಉಸಿರಾಟದ ಅಭ್ಯಾಸವನ್ನು ಮಾಡ್ತಾ ಇರ್ತೀವಿ. ನಮ್ಮ ಲಂಗ್ಸ್ನ ಭಾಗವನ್ನು, ತೊರಾಸಿಕ್ನ ಭಾಗವನ್ನು ವೈಡನ್ ಮಾಡಬೇಕು, ಹಾಗೆ ಕುಗ್ಗಿಸ್ತಾ ಬರಬೇಕು. ಇದನ್ನು ಅಭ್ಯಾಸ ಮಾಡ್ತೀವಿ. ನೋಡಿ, ಎರಡೂ ಕೈಗಳನ್ನು ಮುಂದೆ ಚಾಚಿ ಹಸ್ತದ ಬೆರಳುಗಳನ್ನು ಜೋಡಿಸಿಟ್ಕೊಳ್ಳಿ. ಓಕೆ,
ಸ್ವಲ್ಪ ಕ್ರಾಸಾಗಿ ತೋರಿಸ್ತೀನಿ, ನಿಮಗೆ ಕ್ಲೀನಾಗಿ ಕಾಣುತ್ತೆ ನೋಡಿ. ಉಸಿರು ಒಳಗೆ ತಗೊಳ್ತಾ ನಿಧಾನವಾಗಿ ಎರಡೂ ಕೈಗಳನ್ನು ಪಕ್ಕಕ್ಕೆ ಚಾಚಿ ಎದೆಯನ್ನು ವಿಶಾಲ ಮಾಡ್ಕೊಳ್ತಾ ಹೀಗೆ ಉಸಿರನ್ನು ಹೊರಗಡೆಗೆ ಹಾಕ್ತಾ ಮುಂದಕ್ಕೆ. ಇದರ ಜೊತೆಗೆ ನಾವು ತಲೆಯನ್ನು ಸಹ ಮೇಲಕ್ಕೆ ಕೆಳಕ್ಕೆ ಆಡಿಸುವಂಥ ಅಭ್ಯಾಸವನ್ನು ಮಾಡ್ತೀವಿ. ಉಸಿರು ಒಳಗೆ ತಲೆಯನ್ನು ಹಿಂದೆ ಹಾಕಿ ಎದೆಯನ್ನು ವಿಶಾಲ ಮಾಡಿ ಉಸಿರನ್ನು ಹೊರಗಡೆಗೆ ಹಾಕ್ತಾ ತಲೆ ಭಾಗವನ್ನು ಕೆಳಕ್ಕೆ ಹಾಕಿ ಶ್ವಾಸ ಒಳಗೆ ಶ್ವಾಸ ಹೊರಗೆ. ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್. ಉಸಿರು ಒಳಗೆ, ಉಸಿರು ಹೊರಗೆ, ಉಸಿರು ಒಳಗೆ, ಉಸಿರು ಹೊರಗೆ, ಉಸಿರು ಒಳಗೆ, ಉಸಿರು ಹೊರಗೆ. ಸಾಕು. ನಿಧಾನ ತಲೆಯನ್ನು ಮೇಲೆತ್ತಿ ಕೈಗಳನ್ನು ಕೆಳಕ್ಕಿಳಿಸಿ. ನಾನೊಂದು 5-6 ಸಲ ಮಾಡಿಸಿದಿರೋದನ್ನು, ನಿಮ್ಗೆ ಇದನ್ನು ಇನ್ನೂ ಜಾಸ್ತಿ ಮಾಡಬೇಕು ಅಂತ ಅನ್ಸಿದ್ರೆ ವಿಡಿಯೋನ ಅಲ್ಲೇ ಪಾಸ್ ಮಾಡಿ ನೀವು ಇನ್ನೊಂದು 10-15 ಸಲ ಮಾಡಿ ಬೇಕಾದರೆ ಮುಂದಿನ ಅಭ್ಯಾಸಕ್ಕೆ ಹೋಗ್ಬೋದು. ಲಂಗ್ಸ್ನ ಕೆಪ್ಯಾಸಿಟಿಯನ್ನು ಜಾಸ್ತಿ ಮಾಡ್ಕೊಳ್ಳೋಕೆ ಇದು ತುಂಬ ಉತ್ತಮವಾದಂಥ ಅಭ್ಯಾಸ. ಒಂದು ಕ್ಷಣ ಕಣ್ಮುಚ್ಚಿ ಶರೀರವನ್ನು ಸಡಿಲ ಬಿಡಿ, ದೀರ್ಘ ಉಸಿರಾಟವನ್ನು ನಡೆಸಿ. ಸಾಕು. ಮೃದುವಾಗಿ ಕಣ್ಣುಗಳನ್ನು ತೆರೀರಿ. ಮತ್ತೊಮ್ಮೆ ಕಾಲುಗಳ ನಡುವೆ ಒಂದು ಹೆಜ್ಜೆ ಅಂತರ ಇರ್ತದೆ. ಎರಡೂ ಕೈಗಳನ್ನು ಇಲ್ಲಿ ಮುಂದೆ ಚಾಚ್ತೀವಿ. ಈಗ ಸೊಂಟದ ಮೇಲ್ಭಾಗವನ್ನು ಹಿಂದಕ್ಕೆ ತಿರುಗಿಸ್ತಾ ಬರ್ತೀವಿ. ರೈಟ್ಗೆ ಲೆಫ್ಟ್ಗೆ ಚೆನ್ನಾಗಿ ವೇಗವಾಗಿ ಸುತ್ತಿಸ್ತಾ ಬರ್ತೀವಿ. ಫಸ್ಟು ನಿಧಾನಕ್ಕೆ ಮಾಡ್ತೀವಿ, ಆಮೇಲೆ ಒಂದು 10 ಕೌಂಟಷ್ಟು ವೇಗ ಮಾಡ್ತಾ ಹೋಗ್ತೀವಿ. ನೋಡಿ, ಇನ್ಹೇಲ್ ಮಾಡಿ, ಇಲ್ಲಿ ಎಕ್ಸೇಲ್ ಮಾಡ್ತಾ ನೋಡಿ ಕೈಯನ್ನು ಪಕ್ಕಕ್ಕೆ ತಿರುಗಿಸಿ ಹಿಂದಕ್ಕೆ ನೋಡಿ. ಉಸಿರು ಒಳಗೆ ತಗೊಳ್ತಾ ಮುಂದೆ, ಉಸಿರು ಹೊರಗಾಗ್ತಾ ಇನ್ನೊಂದು ಕಡೆಗೆ ಹಿಂದೆ ತಿರುಗಿಸ್ಬೇಕು, ಉಸಿರೊಳಗೆ ತಗೊಳ್ತಾ ಮುಂದೆ. ಈ ಅಭ್ಯಾಸ ಮಾಡಬೇಕಾದ್ರೆ ನಮ್ಮ ಕಾಲು ಬೆರಳುಗಳೇನಾಗಬೇಕು, ತಿರುಗಬಾರ್ದು ಈ ಕಡೆಗೆ. ಎರಡೂ ಸಹ ಮುಮ್ಮುಖವಾಗಿ ನೋಡ್ತಾ ಬರಬೇಕು. ಕಂಪ್ಲೀಟ್ ಕಾನ್ಸಂಟ್ರೇಷನನ್ನು ನಿಮ್ಮ ಶರೀರ ಮತ್ತು ಉಸಿರಾಟದ ಮೇಲೆ ಇಟ್ಕೊಳ್ತಾ ನಾವು ಅಭ್ಯಾಸವನ್ನು ಮಾಡಬೇಕು. ಎರಡೂ ಕೈಗಳು ಮುಂದಕ್ಕೆ, ಉಸಿರನ್ನು ಒಳಗೆ ತಗೊಳ್ಳಿ. ಇಲ್ಲಿ ಒಂದು ಸಲ ಉಸಿರನ್ನು ಹೊರಗಾಗ್ತಾ ಹಿಂದಕ್ಕೆ, ಉಸಿರು ಒಳಗೆ ಮುಂದೆ, ಉಸಿರು ಹೊರಗೆ ಹಿಂದಕ್ಕೆ. ನೀವು ಹಿಂದಕ್ಕೆ ಬಾಗಿದಾಗ ಮುಂದೆ ಇರೋ ಕೈ ಮಡಚಲಿಬೇಕಿದ್ರೆ. ಉಸಿರು ಒಳಗೆ ಮುಂದೆ, ಉಸಿರು ಹೊರಗೆ ಹಿಂದೆ, ಉಸಿರು ಒಳಗೆ ಮುಂದೆ, ಉಸಿರು ಹೊರಗೆ ಹಿಂದೆ, ಉಸಿರು ಒಳಗೆ ಮುಂದೆ. ಉಸಿರನ್ನು ಹೊರಗಡೆಗೆ ಹಾಕಿ ಉಸಿರನ್ನು ಒಳಗಡೆ ತಗೊಳ್ಳಿ. ಉಸಿರನ್ನು ಹೊರಗಡೆಗೆ ಹಾಕಿ ಉಸಿರನ್ನು ಒಳಗೆ ತಗೊಳ್ಳಿ. ಉಸಿರನ್ನು ಹೊರಗಡೆಗೆ ಹಾಕಿ ಉಸಿರನ್ನು ಒಳಗೆ ತಗೊಳ್ಳಿ. ಉಸಿರನ್ನು ಹೊರಗಡೆಗೆ ಹಾಕಿ ಉಸಿರನ್ನು ಒಳಗೆ ತಗೊಳ್ಳಿ. ಇದನ್ನು ಸ್ವಲ್ಪ ವೇಗವಾಗಿ ಮಾಡ್ತಾ ಹೋಗ್ತೀವಿ. ರಭಸವಾಗಿ ಚೆನ್ನಾಗಿ ಉಸಿರನ್ನು ಹೊರಗಾಗ್ತಾ ಒಳಗೆ ತಗೊಳ್ತಾ ನೋಡ್ಕೊಳ್ಳಿ. ಗಮನ ಮಾಡ್ತಾ ಬನ್ನಿ. ಸ್ಲೋ ಆಗಿ ಕೈಯನ್ನು ಕೆಳಕ್ಕಿಳಿಸಿ, ಕಾಲ ನಡುವೆ ಅಂತರವನ್ನು ಜಾಸ್ತಿ ಮಾಡ್ಕೊಳ್ಳಿ. ಕಣ್ಮುಚ್ಚಿ ರಿಲ್ಯಾಕ್ಸ್. ಟೇಕ್ ಎ ಡೀಪ್ ಇನ್ಹೇಲ್ ಆ್ಯಂಡ್ ಸ್ಲೋಲಿ ಎಕ್ಸೇಲ್. ಈಗ ಉಸಿರು ಹೇಗೆ ನಡೀತಾ ಇದೆ ಅನ್ನೋದು ಗಮನಿಸ್ಕೊಳ್ಳಿ. ನಾವು ಉಸಿರಾಟಕ್ಕೆ ಗಮನ ಹರಿಸಿದಾಗ ಎಷ್ಟು ವೇಗವಾಗಿ ಉಸಿರು ಹೊಳಕ್ಕೆ ಹೋಗುತ್ತೆ, ನಿಧಾನದ ಗತಿಯಲ್ಲಿ ಹೋಗುತ್ತೆ, ಇವನ್ನೆಲ್ಲ ಗಮನಿಸ್ಕೊಳ್ಬೇಕು. ಅದನ್ನು ಸಹಜಿಸ್ತಿರ್ಬೇಕು. ವೇಗವಾಗಿ ನಡೀತಾ ಇರ್ತದ, ನಾವು ಮನಸ್ಸನ್ನು ರಿಲ್ಯಾಕ್ಸ್ ಮಾಡ್ಕೊಳ್ತಾ, ಶರೀರವನ್ನು ರಿಲ್ಯಾಕ್ಸ್ ಮಾಡ್ತಾ, ಉಸಿರನ್ನು ಗಮನ ಹರಿಸ್ತಾ, ಅದನ್ನು ಉಸಿರನ್ನು ಉದ್ದ ಮಾಡ್ತಾ ಬರಬೇಕು. ನಾವು ಮೇಲಿಂದ ಮೇಲೆ ಉಸಿರಾಡಬಾರ್ದು. ಉಸಿರು ಒಳಗೆ ತಗೊಳ್ತಾ ಇರಬೇಕಾದ್ರೆ ನಿಮ್ಮ ಲಂಗ್ಸ್ನ ಕೆಳಭಾಗದವರೆಗೂ ಉಸಿರು ಹೋಗಿ ತಾಗಬೇಕು. ಅಲ್ಲಿವರೆಗೂ ಉಸಿರನ್ನು ಒಳಗೆ ತಗೊಳ್ಳಿ. ಅಲ್ಲಿಂದ ಉಸಿರನ್ನು ಹೊರಗಡೆಗೆ ಹಾಕಿ. ಸಾಕು. ನಿಧಾನವಾಗಿ ಕಣ್ಣನ್ನು ತೆರೆದು ಮತ್ತೊಮ್ಮೆ ಪಾದಗಳ ನಡುವೆ ಒಂದು ಹೆಜ್ಜೆ ಅಂತರ ಇರುತ್ತೆ. ಈಗ ಎರಡೂ ಕೈಗಳನ್ನು ಮುಂದಕ್ಕೆ ಚಾಚಿ ಈಗ ಪೂರ್ಣ ಕುಳಿತು ಹೇಳುವಂತಹ ಅಭ್ಯಾಸ ಮಾಡ್ತಾ ಹೋಗ್ತೀವಿ. ನೋಡಿ, ಇಲ್ಲಿ ಉಸಿರನ್ನು ಒಳಗೆ ತಗೊಳ್ಬೇಕು, ಉಸಿರನ್ನು ಹೊರಗಡೆಗೆ ಹಾಕ್ತಾ ಪೂರ್ಣ ಕೆಳಕ್ಕೆ ಕೂತ್ಕೊಳ್ಬೇಕು, ಮುಂದೆ ನೋಡಬೇಕು, ಬೆನ್ನು ಗೂನಾಗಬಾರ್ದು, ನೇರ ಸ್ಟ್ರೈಟ್ ಇರಬೇಕು. ಉಸಿರು ಒಳಗೆ ತಗೊಳ್ತಾ ಮೇಲೆ ಮಾಡ್ತಾ ಬರೋಣ.
ಉಸಿರು ಒಳಗೆ ಕೆಳಕ್ಕೆ, ಉಸಿರು ಒಳಗೆ ಮೇಲೆ, ಉಸಿರನ್ನು ಹೊರಗೆ ಕೆಳಕ್ಕೆ, ಉಸಿರು ಒಳಗೆ ಮೇಲೆ, ಉಸಿರು ಹೊರಗೆ ಕೆಳಕ್ಕೆ, ಉಸಿರು ಒಳಗೆ ಮೇಲೆ, ಉಸಿರು ಹೊರಗೆ ಕೆಳಕ್ಕೆ, ಉಸಿರು ಒಳಗೆ ಮೇಲೆ, ಉಸಿರು ಹೊರಗೆ ಕೆಳಕ್ಕೆ. ಅಲ್ಲಿ ಒಂದು 10 ಕೌಂಟ್ ಇರೋಣ. 1 2 3 4 5 6 7 8 9 ಆ್ಯಂಡ್ 10. ನಿಧಾನ ಉಸಿರೊಳಗೆ ತಗೊಳ್ತಾ ಮೇಲೆ ಬನ್ನಿ. ಉಸಿರನ್ನು ಹೊರಗಡೆಗೆ ಹಾಕ್ತಾ ಕೆಳಕ್ಕೆ. ನಿಧಾನವಾಗಿ ಈಗ ಕಾಲುಗಳ ನಡುವೆ ಅಂತರವನ್ನು ಜಾಸ್ತಿ ಇಟ್ಕೊಳ್ಳಿ. ಮೃದುವಾಗಿ ಕಣ್ಮುಚ್ಚಿ ದೀರ್ಘ ಉಸಿರಾಟ ನಡೆಸಿ. ಸಾಕು. ನಿಧಾನವಾಗಿ ಈಗ ಕಾಲು ನಡುವೆ ಮತ್ತೊಮ್ಮೆ ಒಂದು ಹೆಜ್ಜೆಯಷ್ಟು ಅಂತರವನ್ನು ಇಟ್ಕೊಳ್ತೀವಿ. 2 ಹಸ್ತಗಳನ್ನು ಹೀಗೆ ಸೊಂಟದ ಮೇಲೆ ಇಟ್ಕೊಳ್ಳಿ. ಓಕೆ, ಸೊಂಟದ ಮೇಲೆ ಇಟ್ಕೊಂಡಾಗ ಈ ಮೊಣಕೈಗಳು ಹೀಗೆ ಮುಂದೆ ಬಂದಿರ್ತವೆ. ಅದನ್ನೇನು ಮಾಡಿ ಆದಷ್ಟು ಹಿಂದೆ ತಗೊಳ್ಳಿ. ಈ ರೀತಿ ಹಿಂದೆ ತಗೊಂಡಿರ್ತೀವಿ ನೋಡಿ. ಹಿಂದಕ್ಕೆ ಮತ್ತು ಮುಂದಕ್ಕೆ ಬಾಗುವಂಥ ಅಭ್ಯಾಸ ಮಾಡ್ತೀವಿ. ಇಲ್ಲಿ ಉಸಿರನ್ನ ಒಳಗಡೆ ತಗೊಳ್ತಾ ಸೊಂಟದ ಮೇಲ್ಭಾಗ ಹಿಂದಕ್ಕೆ ಬಾಗಿಸಿ, ಉಸಿರು ಹೊರಗಾಗ್ತಾ ಮುಂದಕ್ಕೆ ಬಾಗಿ ಅರ್ಧದಷ್ಟು ಮಾತ್ರ. ನೋಡಿ, ಬೆನ್ನು ಹೇಗೆ ಸ್ಟ್ರೈಟ್ ಆಗಿರುತ್ತೆ, ಈ ರೀತಿ ಗೂನಾಗಬಾರ್ದು. ಇದೇ ರೀತಿ ಸ್ಟ್ರೈಟ್ ಆಗಿರಬೇಕು. ಮೊಣಕೈ ಹಿಂಗೆ ಪಕ್ಕ ಡ್ರಾಪ್ ಆಗಬಾರ್ದು, ಮೇಲಕ್ಕೆ ಎತ್ತಬೇಕು. ನಿಧಾನ ಮಾಡ್ತಾ ಬರೋಣ. ಸಿದ್ಧ. ಒಮ್ಮೆ ಉಸಿರನ್ನು ಒಳಗೆ ತಗೊಳ್ಳಿ, ಉಸಿರನ್ನು ಹೊರಗಡೆಗೆ ಹಾಕಿ, ಉಸಿರು ಒಳಗೆ ಹಿಂದೆ ಬಾಗಿ, ಉಸಿರು ಹೊರಗೆ ತಗೊಳ್ತಾ ಮುಂದಕ್ಕೆ, ಉಸಿರು ಒಳಗೆ ಹಿಂದೆ, ಉಸಿರು ಹೊರಗೆ ಮುಂದೆ. ಅರ್ಧ ಮಾತ್ರ ಬಾಗಬೇಕು, ಪೂರ್ತಿ ಬಾಗೋದು ಬೇಡ. ಉಸಿರು ಒಳಗೆ ಹಿಂದೆ, ಮಂಡಿಗಳು ಸ್ಟ್ರೈಟ್ ಆಗಿರಲಿ. ಉಸಿರು ಹೊರಗೆ ಮುಂದಕ್ಕೆ, ಉಸಿರನ್ನು ಒಳಗಡೆ ತಗೊಳ್ತಾ ಮೇಲೆ ಹಿಂದೆ ಬಾಗಿ, ಉಸಿರು ಹೊರಗೆ ಹಾಕ್ತಾ ಅರ್ಧದಷ್ಟು ಮಾತ್ರ. ಉಸಿರು ಒಳಗೆ ಹಿಂದೆ, ಉಸಿರು ಹೊರಗೆ ಮುಂದೆ. ಒಂದು 10 ಕೌಂಟ್ ಫಾಸ್ಟಾಗಿ ಮಾಡ್ತಾ ಬರೋಣ. 1 2 3 4 5 ಉಸಿರು ಜೊತೆಗೆ 6 7 8 9 10. ನಿಧಾನ ಮೇಲೆ ಬನ್ನಿ. 2 ಕೈಯನ್ನು ಕೆಳಕ್ಕಿಳಿಸಿ, ಕಾಲುಗಳ ನಡುವೆ ಅಂತರವನ್ನು ಜಾಸ್ತಿ ಮಾಡಿ, ಕಣ್ಮುಚ್ಚಿ ರಿಲ್ಯಾಕ್ಸ್ ಮಾಡಿ ಕಂಪ್ಲೀಟಾಗಿ. ಈಗ ನಿಮ್ಮ ಶರೀರದಲ್ಲಿ ಆ ಬಿಸಿಯಾದ ಶಾಖ ಹೇಗೆ ಉತ್ಪತ್ತಿ ಆಗ್ತಾ ಇದೆ ಗಮನಿಸ್ಕೊಳ್ಳಿ. ಬರಲಿ, ಚೆನ್ನಾಗಿ ಬೆವರು ಆಚೆಗೆ ಬರಲಿ. ಒಳಗಡೆ ಇರುವಂತಹ ಎಲ್ಲ ಕಲ್ಮಶವಾದ ನೀರು ಬೆವರಿನ ಮುಖಾಂತರ ಆಚೆ ಬರ್ತಾ ಇರ್ತದೆ. ಸಾಕು. ಈಗ ಸಮಸ್ಥಿತಿ. ಎಲ್ಲರೂ ಸೂರ್ಯ ನಮಸ್ಕಾರಕ್ಕೆ ಸಿದ್ಧರಾಗೋಣ. ಒಂದು 6 ಸೂರ್ಯ ನಮಸ್ಕಾರ ಸ್ವಲ್ಪ ಫಾಸ್ಟಾಗಿ ಮಾಡ್ತಾ ಹೋಗ್ತೀವಿ. ಮೊದಲಿಗೆ ಪ್ರಾರ್ಥನೆ ಇರುತ್ತೆ, ಆಮೇಲೆ ಪ್ರಾರ್ಥನೆ ಆದಮೇಲೆ ನಾವು ಶುರು ಮಾಡ್ತಾ ಹೋಗೋಣ. ನಮಸ್ಕಾರ ಮುದ್ರೆ ನಿಮ್ಮ ಎದೆ ಮುಂದೆ ಇಟ್ಕೊಳ್ಳಿ. ಮೃದುವಾಗಿ ಕಣ್ಣನ್ನು ಮುಚ್ಚಿ ಸೂರ್ಯ ಭಗವಂತನಿಗೆ ಪ್ರಾರ್ಥನೆಯನ್ನು ಸಲ್ಲಿಸೋಣ. ಹಾಗೆ ಉದಯಿತಿರುವ ಸೂರ್ಯ ಹೇಗೆ ಪ್ರಕಾಶಮಾನವಾಗಿರ್ತಾನೆ, ಒಂದು ಸಲ ಭಕ್ತಿಪೂರ್ವಕವಾಗಿ ಅವನನ್ನು ನೆನಪು ಮಾಡ್ಕೊಳ್ಳಿ. ಹಿರಣ್ಮಯೀನ ಪಾತ್ರೇಣ ಸತ್ಯಸ್ಯಾಪಿ ಹಿತಂ ಮುಖಂ ತತ್ವಂ ಪೂಷನ್ನಪಾವೃಣೋ ಸತ್ಯಧರ್ಮಾಯ ದೃಷ್ಟಯೇ. ಓಂ ಮಿತ್ರಾಯ ನಮಃ. ಅಭ್ಯಾಸ ಮಾಡ್ತಾ ಬರೋಣ. ಯಾರಿಗೆ ಸೂರ್ಯ ನಮಸ್ಕಾರ ಗೊತ್ತಿಲ್ವೋ ಅವರು ಒಂದು ರೌಂಡ್ ನೋಡಿಕೊಂಡು ಆಮೇಲೆ 2ನೇ ಸುತ್ತಿಂದ ಮಾಡ್ತಾ ಬರ್ತೀವಿ. ಉಸಿರು ಒಳಗೆ ತಗೊಳ್ತಾ ಊರ್ಧ್ವ ನಮನಾಸನ, ಉಸಿರು ಹೊರಗಾಗ್ತಾ ಉತ್ತಾನಾಸನ, ಉಸಿರು ಒಳಗೆ ರೈಟ್ ಲೆಗ್ ಬ್ಯಾಕ್ ಟು ಏಕಪಾದ ಪ್ರಸರಣಾಸನ, ದ್ವಿಪಾದ ಪ್ರಸರಣಾಸನ, ಅಷ್ಟಾಂಗ ನಮಸ್ಕಾರ, ಊರ್ಧ್ವಮುಖ,
ಅಧೋಮುಖ, ರೈಟ್ ಲೆಗ್ ಫ್ರಂಟ್ ಏಕಪಾದ, ಉತ್ತಾನಾಸನ, ನಮಸ್ಕಾರ ಸ್ಥಿತಿ. ಓಂ ರವಯೇ ನಮಃ. ಬ್ರೀತ್ ಇನ್, ಬ್ರೀತ್ ಔಟ್. ಉಸಿರನ್ನು ಗಮನ ಹರಿಸ್ಕೊಂಡೇ ಅಭ್ಯಾಸ ಮಾಡಿ. ಬ್ರೀತ್ ಇನ್, ಲೆಫ್ಟ್ ಲೆಗ್ ಬ್ಯಾಕ್. ಬ್ರೀತ್ ಔಟ್, ರೈಟ್ ಲೆಗ್ ಬ್ಯಾಕ್. ದಂಡ ಸ್ಥಿತಿಯಲ್ಲಿರಬೇಕು. ಅಷ್ಟಾಂಗ, ಅಷ್ಟ ಅಂಗಗಳನ್ನು ನೆಲಕ್ಕೆ ಸ್ಪರ್ಶ ಮಾಡ್ತೀವಿ. ಎದೆ, ಹಣೆ, 2 ಹಸ್ತಗಳು, 2 ಮಂಡಿಗಳು, 2 ಪಾದದ ಬೆರಳುಗಳು. ಊರ್ಧ್ವಮುಖ, ಅಧೋಮುಖ, ಲೆಫ್ಟ್ ಲೆಗ್ ಫ್ರಂಟ್, ಉತ್ತಾನಾಸನ, ನಮಸ್ಕಾರ ಸ್ಥಿತಿ. ಓಂ ಸೂರ್ಯಾಯ ನಮಃ. ಸ್ವಲ್ಪ ಫಾಸ್ಟಾಗಿ ಮಾಡ್ತಾ ಹೋಗ್ತೀವಿ. ಇನ್ಹೇಲ್, ಎಕ್ಸೇಲ್. ಇನ್ಹೇಲ್, ರೈಟ್ ಲೆಗ್ ಬ್ಯಾಕ್. ಎಕ್ಸೇಲ್, ಹೋಲ್ಡ್ ಯುವರ್ ಬ್ರೆತ್. ಇನ್ಹೇಲ್, exhale. Inhale, right leg front. Exhale and inhale. Om Bhanave Namah. ಉಸಿರು ಒಳಗೆ, ಉಸಿರು ಹೊರಗೆ. ಉಸಿರು ಒಳಗೆ, ಎಡಗಾಲಿಂದೆ. ಉಸಿರು ಹೊರಗೆ. ಹೋಲ್ಡ್ ಯುವರ್ ಬ್ರೆತ್. ಉಸಿರನ್ನ ಅಲ್ಲಿ ನಿಲ್ಲಿಸಿ ನಾವು ಅಷ್ಟಾಂಗ ನಮಸ್ಕಾರ ಮಾಡಬೇಕು. ಉಸಿರು ಒಳಗೆ, ಉಸಿರು ಹೊರಗೆ. ಉಸಿರು ಒಳಗೆ, ಲೆಫ್ಟ್ ಲೆಗ್ ಫ್ರಂಟ್. ಉಸಿರು ಹೊರಗೆ, ಉಸಿರು ಒಳಗೆ. ಇಲ್ಲಿ ಸಹಜ ಉಸಿರಾಟ. ಓಂ ಖಗಾಯ ನಮಃ. ಬ್ರೀತ್ ಇನ್, ಬ್ರೀತ್ ಔಟ್. Breathe in, breathe out, retention. Breathe in, breathe out. Breathe in, right leg front. Breathe out, breathe in. Om Pushne Namah. Inhale, exhale. Inhale, left leg back. Exhale. Hold your breath. Inhale. Exhale. Inhale, left leg front. Exhale and inhale. ದೀರ್ಘ ಉಸಿರಾಟ ನಡೆಸಿ. 6 ನಮಸ್ಕಾರಗಳನ್ನು ಮಾಡಿದ್ದೇವೆ. ಈಗ ಕಡೆ ನಮಸ್ಕಾರ ಭಗವಂತನಿಗೆ ಅರ್ಪಿಸೋಣ. ಓಂ ಶ್ರೀ ಸವಿತೃ ಸೂರ್ಯ ನಾರಾಯಣಾಯ ನಮಃ. ಒಂದೊಂದು ಅಭ್ಯಾಸ ಮಾಡಬೇಕಾದ್ರೂ ಮಂತ್ರಗಳನ್ನು ಜಪ ಮಾಡ್ತಾ ಇರಿ. ಉಸಿರು ಒಳಗೆ ತಗೊಳ್ತಾ ಹಿಂದಕ್ಕೆ ಬಾಗಿ, ಉಸಿರು ಹೊರಗಾಗ್ತಾ ಮುಂದೆ ಬಾಗಿ, ಉಸಿರನ್ನು ಹೊರಗಡೆ ತಗೊಳ್ತಾ ಬಲಗಾಲು ಹಿಂದಕ್ಕೆ, ಉಸಿರನ್ನು ಹೊರಗಡೆಗೆ ಹಾಕ್ತಾ ಎಡಗಾಲು ಹಿಂದೆ. ದಂಡ ಸ್ಥಿತಿಯಲ್ಲಿರಲಿ ಶರೀರ. ಉಸಿರನ್ನ ಬಿಗಿ ಮಾಡ್ತಾ ಅಲ್ಲಿ ಅಷ್ಟಾಂಗ. ಉಸಿರು ಒಳಗೆ ಊರ್ಧ್ವಮುಖ, ಉಸಿರು ಹೊರಗೆ ಅಧೋಮುಖ. ಉಸಿರು ಒಳಗೆ ಬಲಗಾಲ್ ಮುಂದೆ, ಉಸಿರು ಹೊರಗೆ ಉತ್ತಾನಾಸನ, ಉಸಿರು ಒಳಗೆ ನಮಸ್ಕಾರ ಸ್ಥಿತಿ. ಕೈಗಳನ್ನು ಕೆಳಕ್ಕಿಳಿಸಿ. ಈಗ ಕಾಲುಗಳ ನಡುವೆ ಅಂತರವನ್ನು ಜಾಸ್ತಿ ಇಟ್ಕೊಂಡು ಮುಂದೆ ಬಾಗಿ ಮುಖದೌತಿಯ ಅಭ್ಯಾಸವನ್ನು ಮಾಡಿ. ಮುಖದೌತಿ ಅಂದರೆ ಮೂಗಿನಿಂದ ಉಸಿರನ್ನು ದೀರ್ಘವಾಗಿ ಒಳಗಡೆ ತಗೊಳ್ಬೇಕು, ಬಾಯಿಂದ ಉಸಿರನ್ನು ಹೊರಗಡೆಗೆ ಹಾಕಬೇಕು. ಸಾಕು. ನಿಧಾನ ಮೇಲೆ ಬಂದು ಕಣ್ಮುಚ್ಚಿ ಕೈಗಳನ್ನು ಅಗಲ ಇಟ್ಕೊಳ್ಳಿ. ರಿಲ್ಯಾಕ್ಸ್ ಮಾಡಿ ಒಂದು ಕ್ಷಣ. ಕಂಪ್ಲೀಟಾಗಿ ನಿಮ್ಮ ಬಾಡಿಯನ್ನು ಗಮನಿಸ್ಕೊಳ್ಳಿ, ಉಸಿರಾಟವನ್ನು ಗಮನಿಸ್ಕೊಳ್ಳಿ.
ನೋಡಿ, ಇವೆಲ್ಲ ಮಾಡ್ತಿದ್ದಾಗ ನಿಮ್ಮ ಆಲೋಚನೆ ಬೇರೆ ಎಲ್ಲೂ ಹೋಗಲ್ಲ. ಶರೀರಕ್ಕೆ ಇನ್ನು ನಾವು ಅಭ್ಯಾಸ ಮಾಡೋಣ ಅಂತ ಅನ್ನಿಸ್ತಾ ಇರುತ್ತೆ. ದೀರ್ಘ ಉಸಿರಾಟ ನಡೆಸಿ. ಯಾವತ್ತೇ ಆದರೂ ಯಾವುದೇ ಅಭ್ಯಾಸವನ್ನು ಇಷ್ಟಪಟ್ಟು ಮಾಡಬೇಕು, ಯಾರಿಗೋಸ್ಕರ ಮಾಡಬಾರ್ದು. ನಮಗೋಸ್ಕರ ನಾವು ಅಭ್ಯಾಸ ಮಾಡ್ತಾ ಬರಬೇಕು. ಸಾಕು. ಮೃದುವಾಗಿ ಕಣ್ಣುಗಳನ್ನು ತೆರೆಯೋಣ. ಇವತ್ತು ಮಲಗಿ ಮಾಡುವಂತಹ ಆಸನದ ಅಭ್ಯಾಸಗಳನ್ನು ಮಾಡ್ತಾ ಹೋಗ್ತೀವಿ. ಭುಜಂಗಾಸನ. ಭುಜಂಗ ಅಂದರೆ ಹಾವಿನ ಎಡೆ. ಭುಜಂಗ ಅಂತ ಏನು ಹೇಳ್ತೀವಿ? ಹಾವಿನ ಎಡೆ ಹೇಗೆ ಮೇಲೆ ಎತ್ಕೊಂಡಿರುತ್ತೆ ಆ ರೀತಿ ಆಸನ ಹೋಲಿಕೆಯನ್ನು ಹೋಲ್ತದೆ. ಅದಕ್ಕೋಸ್ಕರ ಇದಕ್ಕೆ ಭುಜಂಗಾಸನ. ಇದರಲ್ಲಿ 4 ಪ್ರಕಾರಗಳ ಅಭ್ಯಾಸವನ್ನು ಮಾಡ್ತೀವಿ. ಒಂದೇ ಸಲ ನಾವು ಪೂರ್ಣ ಅಭ್ಯಾಸಕ್ಕೆ ಹೋಗಬಾರ್ದು. ಹಂತ ಹಂತವಾಗಿ ನಾವು ಅಭ್ಯಾಸ ಮಾಡ್ತಾ ಹೋಗಬೇಕು ಆಯಿತಾ. ಮೊದಲಿಗೆ ಒಂದು ಸಲ ತೋರಿಸ್ತೀನಿ, ಆಮೇಲೆ ಮತ್ತೊಂದು ಸಲ ಮಾಡ್ತಾ ಹೋಗೋಣ. ಒಂದೊಂದು ಪ್ರಕಾರವನ್ನು ತೋರಿಸ್ತೀನಿ, ಮತ್ತೆ ನಾವು ಮಾಡ್ತಾ ಹೋಗೋಣ. ನೋಡಿ, ಎಲ್ಲರೂ ಹೊಟ್ಟೆಯನ್ನು ಕೆಳಕ್ಕೆ ಮಾಡಿ ಮಲ್ಕೋಬೇಕು. ಓಕೆ, ಮಂಡಿ ಮೇಲೆ ಕೂತ್ಕೊಳ್ಳಿ. ಇಲ್ಲಿಂದ 2 ಕೈಗಳನ್ನು ಮುಂದೆ ಚಾಚಿ ಹೊಟ್ಟೆಯನ್ನು ಕೆಳಕ್ಕೆ ಮಾಡಿ ಮಲ್ಕೊಂಬಿಡಿ. ಇಲ್ಲಿ ಈಗ ಮೊದಲನೇ ಪ್ರಕಾರದ ಅಭ್ಯಾಸವನ್ನು ತೋರಿಸ್ತೀನಿ. ನೋಡಿ, ಮೊದಲನೇ ಪ್ರಕಾರದಲ್ಲಿ 2 ಹಸ್ತಗಳನ್ನು ನಿಮ್ಮ ಎದೆಯ ಅಕ್ಕಪಕ್ಕ ಇಟ್ಕೊಳ್ಬೇಕು. ಮೊಣಕೈಗಳು ಹಿಂಗೆ ಪಕ್ಕ ಇರಬಾರ್ದು, ನಿಮ್ಮ ಶರೀರಕ್ಕೆ ಅಂಟ್ಕೊಂಡಿರ್ಬೇಕು. ನಿಮ್ಮ ಪಕ್ಕೆ ಭಾಗ ಇದೆಯಲ್ಲ, ಆ ಭಾಗಕ್ಕೆ ಮೊಣಕೈಗಳು ಟಚ್ ಆಗ್ತಾ ಇರಬೇಕು. ಇಲ್ಲಿ ಗದ್ದದ ಭಾಗವನ್ನು ಇಲ್ಲಿ ಕೊಡಿ, ಅಥವಾ ಹಣೆಯ ಭಾಗ ಕೊಡಿ, ನಿಮಗೆ ಯಾವುದು ಕಂಫರ್ಟಬಲ್ ಅದು. ಇಲ್ಲಿ ದೀರ್ಘ ಉಸಿರಾಟ ನಡೆಸಿ. 2 ಪಾದದ ಬೆರಳುಗಳನ್ನ ಹೊರಕ್ಕೆ ಚಾಚಿರ್ಬೇಕು. ನಿಮಗೆ ಪಾದ ಜೋಡ್ಸಕ್ಕಾಗಲಿಲ್ವಾ, ಸ್ವಲ್ಪ ಅಂತರ ಇಟ್ಕೊಳ್ಳಿ, ತೊಂದರೆ ಇಲ್ಲ. ಇಲ್ಲಿಂದ ಪ್ರಕಾರ 1ರಲ್ಲಿ ಅಭ್ಯಾಸ ನೋಡ್ಕೊಳ್ಳಿ. ಒಂದ್ಸಲ ಉಸಿರು ಒಳಗೆ ತಗೊಳ್ತಾ ಮೊದಲಿಗೆ ತಲೆಯನ್ನು ಮೇಲೆ ಕೆತ್ತೀವಿ, ಎದೆಗೂಡು ಮೇಲೆ ಎತ್ತೀವಿ, ಹಸ್ತಗಳನ್ನು ಸಹ ಮೇಲೆ ಎತ್ತಿ ಇಲ್ಲಿ ನೋಡ್ತೀವಿ. ಇಲ್ಲಿ ಒಂದು 10 ಕೌಂಟ್ ಇರ್ತೀವಿ, ಆಮೇಲೆ ನಿಧಾನ ವಾಪಸ್ ಬರ್ತೀವಿ. ಓಕೆ, ಇದನ್ನ ಮಾಡ್ತಾ ಬರೋಣ. ಎಲ್ಲರೂ ಸಿದ್ಧರಾಗಿ ಹೊಟ್ಟೆಯನ್ನು ಕೆಳಕ್ಕೆ ಮಾಡಿ ಮಲ್ಕೊಂಡು 2 ಹಸ್ತಗಳನ್ನ ಇದೆ ಅಕ್ಕಪಕ್ಕ ಇಡಿ. ಹಣೆಯನ್ನಾದ್ರೂ ತಾಕ್ಸಿ ಅಥವಾ ಗದ್ದವನ್ನಾದ್ರೂ ತಾಕ್ಸಿ, ನಿಮಗೆ ಯಾವ್ದು ಅನುಕೂಲನೋ ಅದು. ಇಲ್ಲಿ ಒಮ್ಮೆ ದೀರ್ಘ ಉಸಿರೊಳಗೆ ತಗೊಳ್ಳಿ, ಉಸಿರು ಹೊರಗಾಕಿ. ಈಗ ಹೊಟ್ಟೆಯನ್ನು ಗಟ್ಟಿ ಮಾಡಿ ಉಸಿರೊಳಗೆ ತಗೊಳ್ತಾ ತಲೆಯ ಮೇಲೆ ಕೆತ್ತಿ, ಎದೆಗೂಡನ್ನ ಮೇಲೆ ಕೆತ್ತಿ, 2 ಹಸ್ತಗಳನ್ನು ನೆಲದಿಂದ ಮೇಲೆ ಕೆತ್ತಿ ಮುಂದೆ ನೋಡ್ತಾ ಇರಿ. ಉಸಿರಾಡಿ. 1 2 3 4 5 6 7 8 9 ಎತ್ತಿ ಮೇಲಕ್ಕೆ 10. ನಿಧಾನ ಕೆಳಕ್ಕಿಳಿಸಿ. ಇಲ್ಲಿ 2 ಹಸ್ತಗಳನ್ನು ಒಂದ್ರ ಮೇಲೆ ಒಂದಿಟ್ಟು ಬಲಗೆನ್ನೆ ಅಥವಾ ಎಡಗೆನ್ನೆ ಅಥವಾ ಗದ್ದ, ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೆ ಅಲ್ಲಿ ರಿಲ್ಯಾಕ್ಸ್ ಮಾಡಿ. ಕಾಲುಗಳನ್ನು ಅಗಲ ಮಾಡಿ, ರಿಲ್ಯಾಕ್ಸ್ ಮಾಡಿ. ಅಲ್ಲಿ ಈಗ ಪ್ರಕಾರ 1ರ ಅಭ್ಯಾಸವನ್ನ ಮಾಡಿದೀವಿ ಭುಜಂಗಾಸನದಲ್ಲಿ. ಈಗ ಮುಂದಿನ ಅಭ್ಯಾಸ ಪ್ರಕಾರ 2ರ ಅಭ್ಯಾಸವನ್ನ ಮಾಡ್ತೀವಿ. ರಿಲ್ಯಾಕ್ಸ್ ಮಾಡಿ. ಈ ಭುಜಂಗಾಸನ ನಮ್ಮ ಬೆನ್ನುರಿಯ ಭಾಗಕ್ಕೆ ತುಂಬಾ ಶಕ್ತಿಯನ್ನ ಕೊಡುತ್ತೆ. ನಾವು ಪ್ರತಿನಿತ್ಯ ಕೂತ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಬೆನ್ನು ಹಿಂದುಗಡೆಗೆ ಗೂನ್ ಆಗ್ತಾ ಇರ್ತದೆ. ಅದನ್ನ ನಿವಾರಣೆ ಮಾಡ್ಕೊಳ್ಳಲಿಕ್ಕೆ ಈ ರೀತಿ ಭುಜಂಗಾಸನ ಬೆಳಗ್ಗೆ ಮತ್ತೆ ಸಾಯಂಕಾಲ ಮಾಡ್ತಾ ಇದ್ರೆ ತುಂಬಾ ಬೆನ್ನುರಿಯ ಭಾಗಕ್ಕೆ ಶಕ್ತಿಯನ್ನ ಕೊಡ್ತಾ ಬರುತ್ತೆ. ಸಾಕು. ನಿಧಾನವಾಗಿ ಈಗ ಮತ್ತೊಮ್ಮೆ ಕಾಲ್ ಬೆರಳುಗಳನ್ನ ಹೊರಕ್ಕೆ ಚಾಚಿ, ಇಲ್ಲಿ ಗದ್ದದ ಭಾಗ ಅಥವಾ ಹಣೆಯ ಭಾಗ. ಈಗ ಏನ್ ಮಾಡಬೇಕು ಅಂದ್ರೆ, ನಿಮ್ಮ 2 ಹಸ್ತಗಳನ್ನ ನಿಮ್ಮ ಕೆನ್ನೆಯ ಅಕ್ಕಪಕ್ಕ ಈ ಭುಜ ಎಷ್ಟು ಅಗಲ ಇದೆಯೋ ಅಷ್ಟು ಅಗಲಕ್ಕೆ ಹೀಗೆ ಇಟ್ಕೊಳ್ಬೇಕು. ಅರ್ಥ ಆಯ್ತಾ? ಇಲ್ಲಿ ಗದ್ದವನ್ನ ಕೊಟ್ಟಿರ್ತೀವಿ. ಕಾಲು ಬೆರಳುಗಳನ್ನ ಹೊರಗೆ ಚಾಚಿ ಕಾಲನ್ನ ಸ್ವಲ್ಪ ಅಗಲ ಮಾಡ್ಕೊಳ್ಳಿ. ಇಲ್ಲಿ ಏನ್ ಮಾಡ್ತೀವಿ, 2 ಮೊಣಕೈಗಳು ಪಕ್ಕ ಹೋಗ್ಬಾರ್ದು, ಅದನ್ನು ಸಹ ಹತ್ರ ತರಬೇಕು. ಇಲ್ಲಿಂದ ಉಸಿರನ್ನ ಒಳಗಡೆ ತಗೊಳ್ತಾ ನಿಧಾನ ಮೇಲಕ್ಕೆ ಎತ್ತಬೇಕು. ನೋಡಿ, ಇಷ್ಟೇ. ಮುಂದೆ ನೋಡಬೇಕು, ದೃಷ್ಟಿ ಮೇಲೆಲ್ಲ ನೋಡಬಾರ್ದು, ಇಷ್ಟೇ ಮುಂದೆ ನೋಡ್ತಾ ಬನ್ನಿ. ಇಲ್ಲೇನಾಗುತ್ತೆ, ಸಾಮಾನ್ಯವಾಗಿ ಏನು ತಪ್ಪಾಗುತ್ತೆ ಅಂದರೆ, ಈ ಭುಜಗಳು ಹಿಂಗೆ ಮೇಲೆ ಎತ್ತೀವಿ. ಇಲ್ಲ, ಈ ರೀತಿ ಮೇಲೆ ಎತ್ತಬಾರ್ದು. ಭುಜಗಳನ್ನು ಏನು ಮಾಡಬೇಕು, ನಿಮ್ಮ ಕುತ್ತಿಗೆ ಭಾಗವನ್ನು, ಭುಜ ಭಾಗವನ್ನು ದೂರ ಮಾಡ್ತಾ, ಶೋಲ್ಡರ್ ಬ್ಲೇಡನ್ನು ಹಿಂದೆ ಅಗಲ ಮಾಡ್ತಾ ಮುಂದೆ ನೋಡ್ತಾ ಬರಬೇಕು. ಓಕೆ, ಮಾಡ್ತಾ ಬರೋಣ. ಎಲ್ಲರೂ ಸಹ ಸಿದ್ಧರಾಗಿ ಎಲ್ಲರೂ ಹಸ್ತಗಳನ್ನು ನಿಮ್ಮ ಕೆನ್ನೆ ಅಕ್ಕಪಕ್ಕ ಇಟ್ಕೊಳ್ಳಿ. ದೀರ್ಘ ಉಸಿರೊಳಗೆ ತಗೊಳ್ಳಿ.
ಉಸಿರನ್ನ ಹೊರಗಡೆಗೆ ಹಾಕಿ, ಉಸಿರನ್ನ ಒಳಗಡೆ ತಗೊಳ್ತಾ ಹಸ್ತಗಳನ್ನ ನೆಲದ ಮೇಲೆ ಒತ್ತುತ್ತಾನೆ. ನೆಲದಿಂದ ಮೇಲೆತ್ತಬಾರದು ಹಸ್ತಗಳು. ಈಗ ಇದು ಪ್ರಕಾರ 2. ದೃಷ್ಟಿ ಮುಂದೆ ನೋಡ್ತಾ ಇರಿ. ನಿಮ್ಮ ತೊಡೆ ಭಾಗ, ಮಂಡಿ ಚಿಪ್ಪು ಎಲ್ಲ ನೆಲದ ಮೇಲೆ ತಾಗಿರ್ಲಿ. ಇಲ್ಲಿ ದೀರ್ಘ ಉಸಿರೊಳಗೆ ತಗೊಳ್ಳಿ, ಉಸಿರು ಹೊರಗೆ ಹಾಕ್ತಾ ಇರಿ. ಇಲ್ಲೊಂದು 10 ಕೌಂಟ್ ಇರೋಣ. 1 2 3 4 5 6 7 8 9 10. ನಿಧಾನವಾಗಿ ಕೆಳಕ್ಕಿಳಿಸಿ. ಇಲ್ಲ ಆತರ ಪಡಬಾರ್ದು, ಆದಷ್ಟು ನಿಧಾನವಾಗಿ ಅಭ್ಯಾಸ ಮಾಡ್ತಾ ಹೋಗ್ಬೇಕು. 2 ಹಸ್ತಗಳನ್ನ ಈಗ ಒಂದ್ರ ಮೇಲೆ ಒಂದು ಮುಂದ್ಗಡೆ ಇಟ್ಕೊಂಡು ಬಲಗೆನ್ನೆ ಅಥವಾ ಎಡಗೆನ್ನೆ ಅಥವಾ ಗದ್ದ, ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೋ ಆ ಆಸನದಲ್ಲಿ ಅದರಲ್ಲಿ ವಿಶ್ರಾಂತಿಯನ್ನ ತಗೊಳ್ಳಿ. ಕಾಲುಗಳನ್ನ ಅಗಲ ಮಾಡಿ, ಇಲ್ಲಿ ರಿಲ್ಯಾಕ್ಸ್ ಮಾಡಿ ಕಂಪ್ಲೀಟ್ ಆಗಿ. ಅಲ್ಲಿ ಗಮನಿಸ್ಕೊಳ್ಳಿ, ಸೊಂಟದ ಮೂಲ ಹೇಗೆ ಎಳಿತಾ ಇತ್ತು, ಆ ಬೆನ್ನುರಿಯ ಭಾಗ ಎಲ್ಲ ಎಂದಕ್ಕೆ ಬಾಗ್ಸಿದ್ವಿ, ಒಂದೊಂದು ಹಂತವನ್ನು ನೀವು ಗಮನಿಸ್ಕೊಳ್ತಾ ಇರಬೇಕು. ಸಾಕು. ಮುಂದಿನ ಅಭ್ಯಾಸ ಈಗ ಪ್ರಕಾರ 3ರ ಅಭ್ಯಾಸವನ್ನ ಮಾಡ್ತಾ ಹೋಗ್ತೀವಿ. ಒಂದ್ಸಲ ನೋಡ್ಕೊಂಡು ಮತ್ತೆ ಹೋಗೋಣ. ಈಗ ಮೊದಲಿಗೆ ಹೇಗೆ ಪ್ರಕಾರ 1ರಲ್ಲಿ ನಾವು ಎದೆ ಅಕ್ಕಪಕ್ಕ ಇಟ್ಕೊಂಡು ಅದೇ ರೀತಿ ಇಟ್ಕೊಳ್ತೀವಿ. ಇವಾಗ ಇಲ್ಲಿ ಕ್ಷಮೆತಾ, ಇಲ್ಲಿ ಗದ್ದದ ಭಾಗವನ್ನ ಕೊಡಿ. ಇಲ್ಲಿ ಏನ್ ಮಾಡಬೇಕು, ಉಸಿರನ್ನ ಒಳಗಡೆ ತಗೊಳ್ತಾ ನಿಧಾನವಾಗಿ ಹಸ್ತಗಳನ್ನ ಒತ್ತುತ್ತಾ ಸೊಂಟದ ಮೂಲದಿಂದ ಮೇಲಕ್ಕೆ ಎತ್ತಿ ನೋಡಿ. ಭುಜಗಳಿಗೆ ಎತ್ತಲೇಬಾರದು, ಭುಜಗಳನ್ನ ಹಿಂದಕ್ಕೆ ತೊಳ್ತಾ ಹಾಗೇ ತಲೆಯನ್ನ ಹಿಂದೆ ಹಾಕಿ ದೀರ್ಘ ಉಸಿರಾಟ ನಡೆಸಿ. 1 ಸರಿ, ಕ್ಷಮೆತಾ, ನಿಮಗೆ ತೋರಿಸ್ತೀನಿ ಅಂತ ಹೇಳಿದೆ. ವಾಪಸ್ ಬನ್ನಿ. ಇಲ್ಲಿ ತಿರ್ಗಾ ಮತ್ತೆ ಇನ್ನೊಂದ್ಸಲ ಮಾಡ್ತಾ ಹೋಗೋಣ. 2 ಹಸ್ತಗಳನ್ನ ಭುಜದ ಅಕ್ಕಪಕ್ಕ ಇಟ್ಕೊಳ್ಳಿ. ನಿಧಾನವಾಗಿ ಎತ್ತಿ ಮೇಲಕ್ಕೆ ತಲೆಯನ್ನ, ಎದೆಯನ್ನ, ಹೊಟ್ಟೆಯ ಭಾಗವನ್ನ, 2 ಮೊಣಕೈಗಳನ್ನ ಸ್ಟ್ರೈಟ್ ಮಾಡಿ, ಭುಜಗಳನ್ನ ಮೇಲಕ್ಕೆತ್ತಿ ತಲೆಯನ್ನ ಹಿಂದೆ ಡ್ರಾಪ್ ಮಾಡಿ. ಇಲ್ಲಿ ಒಂದು 10 ಕೌಂಟ್ ಇರೋಣ. 1 2 3 4 5 6 7 8 9 10. ನಿಧಾನವಾಗಿ ಕೆಳಕ್ಕಿಳಿಸಿ. ನಿಧಾನ, ಅತ್ಯಂತ ನಿಧಾನವಾಗಿ ಇಳಿಸಿ. ಗದ್ದದ ಭಾಗವನ್ನು ಕೊಡಿ. ಆಮೇಲೆ ಕೈಗಳನ್ನು ಬಿಡಿಸಿ ಇಲ್ಲಿ ರಿಲ್ಯಾಕ್ಸ್ ಮಾಡಿ. ದೀರ್ಘ ಉಸಿರಾಟ ನಡೆಸಿ. ಸಹಜವಾಗಿ ಉಸಿರಾಟ ನಡೆಸಿ. 3 ಪ್ರಕಾರಗಳ ಅಭ್ಯಾಸವನ್ನ ಮಾಡಿದ್ವಿ ಭುಜಂಗಾಸನದಲ್ಲಿ. ಈಗ ಪ್ರಕಾರ 4ರ ಅಭ್ಯಾಸ ಮಾಡಿತೀವಿ. ಇದು ಸ್ವಲ್ಪ ತುಂಬಾ ಬ್ಯಾಕ್ ಬೆಂಡಿಂಗ್ ಮಾಡ್ತೀವಿ. ಯಾರಿಗೆ ಆಗುತ್ತೋ ಅವ್ರು ಮಾಡಿ, ಆಗ್ಲಿಲ್ಲ ಅನ್ನೋರು 3ನೇ ಪ್ರಕಾರನೇ ಮಾಡ್ತಾ ಬನ್ನಿ. ಆದಷ್ಟು ಟ್ರೈ ಮಾಡೋಣ. ಈಗ ಮತ್ತೊಮ್ಮೆ 2 ಕಾಲು ಬೆರಳುಗಳನ್ನ ಹೊರಕ್ಕೆ ಚಾಚ್ತೀವಿ. ನೋಡ್ಕೊಳ್ಳಿ, 2 ಹಸ್ತಗಳು ಮೊದಲಿಗೆ ಎದೆ ಅಕ್ಕಪಕ್ಕ ಇಟ್ಟಿದ್ವಲ್ಲ, ಈಗ ಏನ್ ಮಾಡ್ಬೇಕು, ನಿಮ್ಮ ಹೊಟ್ಟೆಯ ಅಕ್ಕಪಕ್ಕ ಇಡಬೇಕು, ಗದ್ದದ ಭಾಗ ಕೊಡ್ಬೇಕು. ನೋಡಿ, ಇಲ್ಲಿ ಉಸಿರು ಒಳಗೆ ತಗೊಳ್ತಾ ಅಲ್ಲಿಂದನೇ ಮೊಣಕೈ ಸ್ಟ್ರೈಟ್ ಆಗೋಷ್ಟು ನಮ್ಮ ಸೊಂಟದ ಮೇಲ್ಭಾಗವನ್ನು ಎತ್ತಿ ಹಿಂದೆ ನೋಡ್ತಾ ಬರ್ತೀವಿ. ಆಮೇಲೆ ನಿಧಾನವಾಗಿ ವಾಪಸ್ ಬರ್ತೀವಿ. ಆಯ್ತಾ? ಮಾಡೋಣ. ಸಿದ್ಧ? ಎಲ್ಲರೂ ಸಹ ಹೊಟ್ಟೆ ಅಕ್ಕಪಕ್ಕ ನಿಮ್ಮ ಹಸ್ತಗಳನ್ನ ಇಟ್ಕೊಳ್ಳಿ. ಮೊಣಕೈ ಮೇಲೆ ಎತ್ತಿ, ಎದೆ ವಿಶಾಲ ಮಾಡ್ಕೊಳ್ಳಿ. ಉಸಿರು ಒಳಗೆ ತಗೊಳ್ತಾ ಮೊದಲಿಗೆ ತಲೆಯನ್ನೇ ಎತ್ತಿ, ಉಸಿರು ಹೊರಗಾಕಿಯಲ್ಲಿ ಉಸಿರು ಒಳಗೆ ಎದೆಯನ್ನು ಮೇಲಕ್ಕೆತ್ತಿ, ಉಸಿರು ಹೊರಗಾಕಿ, ಉಸಿರನ್ನು ಒಳಗೆ ತಗೊಳ್ತಾ ಹೊಟ್ಟೆಯನ್ನು ಮೇಲಕ್ಕೆತ್ತಿ, ಮೊಣಕೈ ಸ್ಟ್ರೈಟ್ ಮಾಡ್ಕೊಳ್ತಾ ಎದೆಗೂಡನ್ನು ಮೇಲಕ್ಕೆ ಹಿಗ್ಗಿಸ್ತಾ ತಲೆ ಹಿಂದೆ ಹಾಕಿ. ತಲೆ ಹಿಂದೆ ಹಾಕೋಕ್ಕಾಗಲಿಲ್ಲ, ಸ್ವಲ್ಪ ಕಷ್ಟ ಆಗುತ್ತೆ ಅಂದರೆ ಸ್ವಲ್ಪ ರಿಲ್ಯಾಕ್ಸ್ ಆಗಿ ಇಟ್ಕೊಳ್ಳಿ. ಇಲ್ಲಿ ಒಂದು 10 ಕೌಂಟ್ ಇರೋಣ. 1 2, ಇಲ್ಲಿ ಚೆನ್ನಾಗಿ ಉಸಿರಾಟ ನಡೆಸ್ತಾ ಇರಿ. 3, ದವಡೆ ಭಾಗಗಳನ್ನು ಜೋಡಿಸಿ. 4, ತುಟಿಯನ್ನು ಜೋಡಿಸಿ. ಇಲ್ಲಿ 5, ಚೆನ್ನಾಗಿ ಉಸಿರಾಟವನ್ನು ನಡೆಸಿ. 6, ಹೆಚ್ಚು ಹೊತ್ತು ಇರುವಂತಹ ಪ್ರಯತ್ನವನ್ನು ಮಾಡಿ.
7 ಸೊಂಟದ ಮೂಲದ ಎಳೆತವನ್ನು ಗಮನಿಸ್ಕೊಳ್ಳಿ. 8 ಆರಾಮವಾಗಿ ಇರಬೇಕು ಸ್ಥಿತಿಯಲ್ಲಿ. 9 10 ನಿಧಾನವಾಗಿ ಕೆಳಕ್ಕೆ, ನಿಧಾನವಾಗಿ, ಅತ್ಯಂತ ನಿಧಾನವಾಗಿ ಕೆಳಕ್ಕೆ ವಾಪಸ್ ಬನ್ನಿ. ಗದ್ದದ ಭಾಗವನ್ನು ಕೊಡಿ. 2 ಹಸ್ತಗಳನ್ನು ಬಿಡಿಸಿ ಬಲಗೆನ್ನೆ ಅಥವಾ ಎಡಗೆನ್ನೆ ನಿಮಗೆ ಯಾವ್ದು ಅನುಕೂಲ ಆಗುತ್ತೋ ಆ ಸ್ಥಿತಿಯಲ್ಲಿ ರಿಲ್ಯಾಕ್ಸ್ ತಗೊಳ್ಳಿ. ಸೊಂಟದ ಮೂಲವನ್ನು ಗಮನಿಸ್ಕೊಳ್ತಾ ಇರಿ. ಕಂಪ್ಲೀಟ್ ಆಗಿ ರಿಲ್ಯಾಕ್ಸ್ ಮಾಡಿ ಬಾಡಿಯನ್ನ. ಆದ್ರೆ ಮನಸ್ಸನ್ನೆಲ್ಲೇ ಆಚೆ ಕಳಿಸ್ಬೇಡಿ. ಸಾಕು, ನಿಧಾನವಾಗಿ. ಈಗ ಮುಂದಿನ ಅಭ್ಯಾಸ ಏನು ಮಾಡ್ತೀವಿ ಅಂತ ಹೇಳಿದ್ರೆ, ಈಗ ಸೊಂಟದ ಮೇಲ್ಭಾಗವನ್ನು ನಾವೇನು ಮಾಡಿದ್ವಿ, ಮೇಲಕ್ಕೆ ಕೆಳಕ್ಕೆ ಆಡಿಸ್ತಾ ಅದನ್ನು ಸ್ಟ್ರೆಚ್ ಮಾಡ್ತಾ ಬಂದ್ವಿ. ಈಗ ಸೊಂಟದ ಕೆಳಭಾಗವನ್ನು, ಇದಕ್ಕೆ ನಾವು ಶಲಭಾಸನದಲ್ಲಿ ಅಭ್ಯಾಸವನ್ನು ಮಾಡ್ತೀವಿ. ಇಲ್ಲೂ ಅಷ್ಟೇ, ಶಲಭಾಸನದಲ್ಲಿ 2 ಪ್ರಕಾರದಲ್ಲಿ ಅಭ್ಯಾಸ ಮಾಡ್ತೀವಿ. ಮೊದಲಿಗೆ ಒಂದೊಂದು ಕಾಲಲ್ಲಿ ಅಭ್ಯಾಸ ಮಾಡ್ತೀವಿ, ಆಮೇಲೆ 2 ಕಾಲಲ್ಲಿ ಒಟ್ಟಿಗೆ ಅಭ್ಯಾಸ ಮಾಡ್ತೀವಿ. ಒಂದ್ಸಲ ನೋಡಿಕೊಂಡು ಆಮೇಲೆ ನೀವು ಅಭ್ಯಾಸ ಮುಂದುವರಿಸಿ. ನೋಡಿ, 2 ಕೈಲಿಗೆ ಮುಷ್ಟಿಯನ್ನು ಕಟ್ಟಬೇಕು, ಆಯ್ತಾ? ಮುಷ್ಟಿಯನ್ನು ಕಟ್ಟಿಬಿಟ್ಟು ಮಂಡಿ ಮಡಚಿ ಎತ್ತಿ ನಿಮ್ಮ ಮುಷ್ಟಿಯನ್ನ ಕೆಳಗಡೆ ಇಟ್ಕೊಂಡು 2 ಮೊಣಕೈಗಳನ್ನ ಒಳಗಡೆ ಇಟ್ಕೊಂಡು ನಾವು ಕಾಲನ್ನ ಚಾಚಬೇಕು. ಈಗ ನೋಡಿ, ಮೊದಲನೇ ಪ್ರಕಾರದಲ್ಲಿ ಉಸಿರನ್ನ ಒಳಗಡೆ ತಗೊಳ್ತಾ ಬರೀ ಬಲಗಾಲನ್ನ ಮಾತ್ರ ಮೇಲೆ ಕೆತ್ತೀವಿ. ಇಲ್ಲಿ ಒಂದು ಹತ್ಕೊಂಡಿರ್ತೀವಿ, ಆಮೇಲೆ ಕೆಳಗೆ ಕೆಳಿಸ್ತೀವಿ, ಆಮೇಲೆ ಎಡಗಾಲ ಮೇಲೆ ಕೆತ್ತೀವಿ. ಈ ಕಾಲು ಎತ್ತಬೇಕು ಅಂತ ಹಿಂಗೆಲ್ಲ ಸೊಂಟ ಎತ್ತಬಾರ್ದು ಮೇಲಕ್ಕೆ. ಹಾಗೆ ಹೇಗೆ ಸ್ಟ್ರೈಟ್ ಆಗಿ ಮಲಗಿರ್ತೀವೋ ಹಾಗೆ ಇರಬೇಕು, ಕಾಲು ಮಾತ್ರ ಮೇಲಕ್ಕೆ, ಆಮೇಲೆ ನಿಧಾನ ಕೆಳಕ್ಕೆ. ಓಕೆ, ಮಾಡ್ತಾ ಇದ್ರೋಣ. ಈಗ ನೋಡಿ, ಎಲ್ಲರೂ ಮುಷ್ಟಿಯನ್ನ ಕಟ್ಟಿ 2 ಕೈಯಲ್ಲಿ ಮುಷ್ಟಿ. ಹೆಣ್ಮಕ್ಳು ಯಾರಾದ್ರೂ ಬಳೆಗಳನ್ನ ಹಾಕಿದ್ರೆ ಬಳೆಯನ್ನ ತೆಗೆದು ನಾವು ಅಭ್ಯಾಸ ಮಾಡ್ಬೇಕಾಗುತ್ತೆ. ಯಾಕೆಂದ್ರೆ ಗ್ಲಾಸ್ ಬಳೆಗಳಿದ್ರೆ ಅಲ್ಲಿ ಹೊಡೆದೇ ಹೋಗುತ್ತೆ. ಅದಕ್ಕೋಸ್ಕರ ಒಳಗಡೆ ಕಟ್ಟಿ, ಮುಷ್ಟಿ ಕಟ್ಬಿಟ್ಟು ಮುಷ್ಟಿಯ ಮೇಲೆ ನಿಮ್ಮ ತೊಡೆ ಭಾಗ ಇರಬೇಕು. ಇದು ನಿಧಾನವಾಗಿ ಬಲಗಾಲನ್ನ ಮೇಲೆ ಕೆತ್ತಿ, ಆದ್ರೆ ಬಲಮಂಡಿ ಸ್ಟ್ರೇಟ್ ಆಗಿರ್ಬೇಕು, ಮೇಲೆ ಕೆತ್ತಬೇಕು. ಇಲ್ಲಿ ಒಂದು 10 ಕೌಂಟ್ ಇರೋಣ. 1 2 3 4 5 6 7 8 9 10. ನಿಧಾನವಾಗಿ ಕೆಳಕ್ಕೆ ರಿಲ್ಯಾಕ್ಸ್ ಮಾಡಿ. ಹಾಗೆ ಇರಲಿ, ಕೈಗಳು ಹಾಗೆ ಇರಲಿ, ಕೈಗಳು ಹಾಗೆ ಇಟ್ಕೊಂಡು ರಿಲ್ಯಾಕ್ಸ್ ಮಾಡಿ. ಈಗ ಎಡಗಾಲನ ಮೇಲೆ ಕೆತ್ತಬೇಕು. ದೀರ್ಘ ಶ್ವಾಸ ಒಳಗೆ ತಗೊಳ್ಳಿ, ಉಸಿರನ್ನ ಹೊರಗಾಗ್ತಾ ಮೇಲಕ್ಕೆ. ಮಂಡಿ ಸ್ಟ್ರೈಟ್ ಮಾಡಿ, ಮಂಡಿ ಮಡಚಬಾರ್ದು, ಸ್ಟ್ರೈಟ್ ಮಾಡಬೇಕು. 1 2 ಕಾಲು ಭಾರ ಆಗ್ತಾ ಇರ್ತದೆ, ಎತ್ತಿ ಮೇಲಕ್ಕೆ. 3 4 5 6 7 8 9 10. ನಿಧಾನವಾಗಿ ಕೆಳಗಡೆ ಇಳಿಸಿ, ರಿಲ್ಯಾಕ್ಸ್ ಮಾಡಿ. ಅಲ್ಲೇ ರಿಲ್ಯಾಕ್ಸ್ ಮಾಡ್ಕೊಳ್ತಾ ಈಗ ಮುಂದಿನ ಅಭ್ಯಾಸ ಪ್ರಕಾರ 2, ಅಂದ್ರೆ 2ನೇ ಪ್ರಕಾರದ ಅಭ್ಯಾಸವನ್ನು ನೋಡ್ಕೊಳ್ಳಿ. ಇಲ್ಲಿ 2 ಕಾಲನ್ನ ಒಟ್ಟಿಗೆ ಎತ್ತದ ಅಷ್ಟೇ. ನೋಡಿ, ಇಲ್ಲಿಂದ ಮಂಡಿಗೆ ಸ್ಟ್ರೈಟ್ ಆಗಿ ಇಟ್ಕೊಂಡು 2 ಕಾಲನ್ನ ಮೇಲೆ ಕೆತ್ತೀವಿ, ಆಮೇಲೆ ನಿಧಾನ ಕೆಳಗಡೆ ಇಳಿಸ್ತೀವಿ. ಓಕೆ, ಮಾಡ್ತಾ ಬರೋಣ. ಇಲ್ಲಿ ಒಂದು 5 ಕೌಂಟ್ ಇರೋಣ, ಸಾಕು, ಜಾಸ್ತಿ ಬೇಡ. ಓಕೆ, ಎಲ್ಲರೂ ಸಿದ್ಧರಾಗಿ ಮುಷ್ಟಿಯನ್ನ ಕಟ್ಟಿ ತೊಡೆ ಕೆಳಗಡೆ ಇಟ್ಕೊಳ್ಳಿ. ಉಸಿರು ತಗೊಳ್ತಾ ಎತ್ತಿ ಮೇಲಕ್ಕೆ 2 ಕಾಲುಗಳನ್ನ. 1 2 3 4 5. ನಿಧಾನ ಕೆಳಕ್ಕೆ. ಈಗ ಕೈಗಳನ್ನು ಬಿಡಿಸಿ 2 ಹಸ್ತಗಳನ್ನ ಮುಂದೆ ಇಟ್ಕೊಂಡು ರಿಲ್ಯಾಕ್ಸ್ ಮಾಡಿ. ಇದಕ್ಕೆ ನಾವು ಮಕರಾಸನ ಅಂತ ಕೂಡ ಹೇಳ್ತೀವಿ, ರಿಲ್ಯಾಕ್ಸ್ ಮಾಡೋದಕ್ಕೆ. ಇದು ದೀರ್ಘ ಉಸಿರಾಟ ನಡೆಸಿ. ನೋಡಿ, ಉಸಿರಾಟ ಹೇಗೆ ನಡೀತಾ ಇರ್ತದೆ ಈಗ ವೇಗವಾಗಿ. ನಿಮ್ಮ ಹೃದಯದ ಬಡಿತವನ್ನ ಗಮನಿಸ್ಕೊಳ್ಳಿ. ಮನಸ್ಸಲ್ಲಿ ಯಾವುದೇ ಯೋಚನೆಗಳು ಬೇಡ, ಎಲ್ಲವೂ ಸಹ ಹೊರಕ್ಕಿಡಿ.
ಸಾಕು. ನಿಧಾನವಾಗಿ ಈಗ ಹಾಗೆ ಅಲ್ಲಿಂದನೇ ಬರಳಕ್ಕೆ ಉರುಳಬೇಕು. ಹೊಟ್ಟೆ ಮೇಲ್ ಮಾಡಿ ಬೆನ್ನನ್ನು ಕೆಳಕ್ಕೆ ಮಾಡಿ ಮಲ್ಕೊಳ್ಳಿ. ಇಲ್ಲಿಂದ ಏನು ಮಾಡಿ, ಎರಡೂ ಮಂಡಿಗಳನ್ನು ಮಡಚಿಬಿಟ್ಟು ಹೊಟ್ಟೆಯನ್ನು ಒಳಕ್ಕೆ ಎಳ್ಕೊಂಡು ಎರಡೂ ಮಂಡಿಗಳನ್ನು ಮೇಲಕ್ಕೆ ಎತ್ತಿ ಇಲ್ಲೇ ಹೀಗೆ ಲಾಕ್ ಮಾಡಬೇಕು. ಈ ಆಸನದ ಹೆಸರು ಪವನ ಮುಕ್ತ ಆಸನ ಅಂತ ಹೇಳ್ತೀವಿ. ಇಲ್ಲೇ ಇರಬೇಕು, ಆಯಿತಾ? ಎಲ್ಲರೂ ಸಹ ಸಿದ್ಧರಾಗಿ ಮಂಡಿಗಳನ್ನು ಮಡಚ್ಕೊಳ್ಳಿ. ಎರಡೂ ಮಂಡಿಗಳನ್ನು ಮೇಲಕ್ಕೆತ್ತಿ ಎರಡೂ ಕೈಗಳನ್ನು ಲಾಕ್ ಮಾಡಿ ನಿಮ್ಮ ಮಂಡಿ ಚಿಪ್ಪಿಗೆ. ಹಸ್ತ ಸಿಕ್ಕಿದ್ರೆ ಹಸ್ತ ಇಟ್ಕೊಳ್ಳಿ. ನೋಡಿ, ಈಗ ತಲೆಯನ್ನು ಮೇಲಕ್ಕೆ ಎತ್ಬಿಟ್ಟು ಈಗ ಮೊಣಕೈಯನ್ನು ನೋಡಿ ಹಿಂಗೆ ಲಾಕ್ ಮಾಡಿ, ಎರಡೂ ಮಂಡಿಗೆ ಹಿಂಗೆ ಲಾಕ್ ಮಾಡಿಬಿಟ್ಟು ನಿಮ್ಮ ಮಂಡಿಯನ್ನು ಆದಷ್ಟು ಪ್ರೀತಿ ಮಾಡಬೇಕು, ಹಗ್ ಮಾಡಬೇಕು ಚೆನ್ನಾಗಿ. ಹೊಟ್ಟೆ ಅಡ್ಡ ಬರ್ತಾ ಇರ್ತದೆ, ಹೊಟ್ಟೆ ಏನು ಮಾಡಬೇಕು, ಒಳಕ್ಕೆ ತಳ್ತಾ ಬರಬೇಕು. ಆಮೇಲೆ ಗದ್ದದ ಭಾಗವನ್ನು ಎತ್ತಿ ಎರಡೂ ಮಂಡಿಯ ಮಧ್ಯದಲ್ಲಿ ತಾಕ್ಸಿ, ಇಲ್ಲ ಅಂದರೆ ಹೆಣೆ ತಾಕ್ಸಿ, ಆದರೆ ಗದ್ದ ತಾಕ್ಸಿ. ಅಲ್ಲೇ ಒಂದು 5 ಕೌಂಟ್ ಇರೋಣ. 1, ಉಸಿರಾಡಿ ಚೆನ್ನಾಗಿ, 2, 3, 4, 5. ನಿಧಾನವಾಗಿ ತಲೆಯನ್ನು ಹಿಂದೆ ತಗೊಳ್ಳಿ, ಕೈಗಳನ್ನು ಬಿಡಿಸಿ, ಒಂದೊಂದೇ ಕಾಲನ್ನು ಪಕ್ಕಕ್ಕೆ ಮುಂದಕ್ಕೆ ಚಾಚಿ ಕಾಲುಗಳನ್ನು ಅಗಲ ಮಾಡಿ ಅಲ್ಲಿ ರಿಲ್ಯಾಕ್ಸ್ ಮಾಡಿ. ಎಲ್ಲರೂ ಸಹ ಶವಾಸನಕ್ಕೆ ಹೋಗೋಣ. ಕಂಪ್ಲೀಟ್ ರಿಲ್ಯಾಕ್ಸ್ ಮಾಡಿ ಬಾಡಿಯನ್ನು. ಮೃದುವಾಗಿ ಕಣ್ಣುಗಳನ್ನು ಮುಚ್ಚಿರ್ತೀವಿ. ಮನಸ್ಸಿನಲ್ಲಿ ಯಾವ ಯೋಚನೆಗಳು ಬೇಡ. ಕಂಪ್ಲೀಟ್ ನಿಮ್ಮ ಸ್ಪೈನನ್ನು ಗಮನಿಸ್ಕೊಳ್ಳಿ. ನಿಮ್ಮ ಬೆನ್ನು ದಂಡದ ಭಾಗ ಹೇಗೆ ಸ್ಟ್ರೆಚ್ ಮಾಡಿದ್ವಿ, ಕಾಲುಗಳು ಹೇಗೆ ಮೇಲೆತ್ತಿದ್ವಿ, ಏನೇನು ಅಭ್ಯಾಸ ಮಾಡಿದ್ವಿ ಎಲ್ಲ ಗುರುತು ಮಾಡಿಕೊಂಡು ಶರೀರದ ಎಲ್ಲ ಭಾಗಕ್ಕೂ ಸಹ ವಿಶ್ರಾಂತಿಯನ್ನು ಕೊಡ್ತಾ ಬನ್ನಿ. ಆಯಾಸಗೊಂಡಿರುವಂತಹ ಶರೀರ ನಿದ್ದೆಗೆ ಜಾರುತ್ತೆ, ನಿದ್ದೆಗೆ ಜಾರಿಸಬಾರ್ದು. ಎಚ್ಚರದಿಂದನೇ ಉಸಿರಾಟದ ಅಭ್ಯಾಸವನ್ನು ಮಾಡ್ತಾ ಇಡೀ ಶರೀರಕ್ಕೆ ರಿಲ್ಯಾಕ್ಸನ್ನು ಕೊಡಬೇಕು. ಶಾಂತವಾಗಿರಲಿ ಮನಸ್ಸು. ಉಸಿರಾಟ ಸಹಜವಾಗಿ ನಿಧಾನದ ಗತಿಯಲ್ಲಿ ನಡೀತಾ ಇರಲಿ. ಉಸಿರು ಒಳಗೆ ತಗೊಳ್ತಾ ಇರಬೇಕಾದ್ರೆ ನಿಮ್ಮ ನಾಭಿಯ ಭಾಗ ಮೇಲೆ ಬರ್ತಾ ಇರ್ತದೆ. ಉಸಿರು ಹೊರಗಾಗ್ತಾ ನಾಭಿಯ ಭಾಗ ಚಪ್ಪಟೆ ಆಗ್ತಾ ಇರ್ತದೆ. ಈ ಕ್ರಿಯೆ ನಿರಂತರವಾಗಿ ನಡೀತಾ ಇರಲಿ. ನಮ್ಮ ಪ್ರಜ್ಞೆ ಯಾವತ್ತೂ ಉಸಿರಾಟದ ಮೇಲೇ ಇರಬೇಕು. ಆಗ ಮನಸ್ಸಲ್ಲಿ ಯಾವ ಯೋಚನೆಗಳು ಬೇಗನೆ ಬರೋದಿಲ್ಲ. ಮತ್ತು ಉಸಿರಾಟದ ಕಡೆ ನಾವು ಯಾವಾಗ ಗಮನ ಹರಿಸಿ ಅಭ್ಯಾಸ ಮಾಡ್ತಾ ಇರ್ತೀವಿ ಶವಾಸನ, ನಿಮ್ಮ ಶರೀರ ಎನರ್ಜೈಸ್ ಆಗ್ತಾ ಇರ್ತದೆ. ಇನ್ನಷ್ಟು ಶಕ್ತಿಯುತ ಆಗ್ತದೆ ನಿಮ್ಮ ಶರೀರ. ಇನ್ನಷ್ಟು ಇಮ್ಯುನಿಟಿ ಬಿಲ್ಡ್ ಆಗ್ತಾ ಇರ್ತದೆ. ಶರೀರವನ್ನು ದಂಡಿಸಿ ಶವಾಸನ ಮಾಡಬೇಕು, ಸುಮ್ಮನೆ ಶವಾಸನ ಮಾಡಬಾರ್ದು. ಮಿನಿಮಮ್ ಒಂದು 5 ನಿಮಿಷ ಆದರೂ ಶವಾಸನದ ಅಭ್ಯಾಸ ಮಾಡಬೇಕು ನಾವು. ಒಮ್ಮೆ ಶವಾಸನಕ್ಕೆ ಹೋದ ಮೇಲೆ ನಾವು ಶರೀರದ ಯಾವ ಭಾಗಕ್ಕೂ ಚಲನೆಯನ್ನು ಕೊಡಬಾರ್ದು. ಈವನ್ ಮನಸ್ಸಿಗೋಸ್ಕರನೂ ಸಹ ಚಲನೆ ಕೊಡಬಾರ್ದು. ಮನಸ್ಸು ಕಂಪ್ಲೀಟ್ ಅಂತರ್ಮುಖವಾಗಿರಲಿ. ಬೇಕಾದರೆ ನಿಮ್ಮ ಶರೀರದ ಒಂದೊಂದು ಅಂಗಾಂಗಗಳನ್ನು ಗಮನಿಸ್ಕೊಳ್ಳಿ. ಒಳಗಿನ ಪ್ರಪಂಚವನ್ನು ಗುರುತಿಸ್ಕೊಳ್ಳಿ. ನಮ್ಮ ಭೂಮಂಡಲದಲ್ಲಿ ಹೇಗೆ ಅದ್ಭುತಗಳಿದವೋ ನಮ್ಮ ಶರೀರದ ಒಳಗಡೆ ಪಿಂಡಾಂಡದಲ್ಲೂ ಸಹ ಅದ್ಭುತಗಳಿದ್ದಾವೆ. ಒಂದೊಂದು ಭಾಗಗಳು ಸಹ ಅದರ ಕೆಲಸ ಅದ್ಭುತವಾದಂತಹ ಕೆಲಸ ಮಾಡ್ತಾ ಇರ್ತದೆ. ಕಂಪ್ಲೀಟ್ ರಿಲ್ಯಾಕ್ಸ್ ಮಾಡಿ ಬಾಡಿಯನ್ನು.
ಇನ್ನೊಂದು 2 ನಿಮಿಷದ ಕಾಲ ಯಾವುದೇ ವಿವರಣೆ ಇರೋದಿಲ್ಲ, ಯಾವುದೇ ಶಬ್ದ ನಮ್ಮ ಕಿವಿಯ ಮೇಲೆ ಬೀಳಬಾರ್ದು. ಕಂಪ್ಲೀಟ್ ರಿಲ್ಯಾಕ್ಸ್ ಮಾಡಿ ಬಾಡಿಯನ್ನು. ಮನಸ್ಸು ಶಾಂತವಾಗಿದೆ, ಶರೀರ ಹಗುರವಾಗಿದೆ. ಅದಕ್ಕೆ ತೊಂದರೆ ಆಗದ ರೀತಿಯಲ್ಲಿ ಹಸ್ತಪಾದಗಳ ಬೆರಳುಗಳಿಗೆ ಮೃದುವಾದಂತಹ ಚಲನೆಯನ್ನು ಕೊಡಿ. ತಲೆ ಭಾಗವನ್ನು ಎಡಪಕ್ಕಕ್ಕೆ ಬಲಪಕ್ಕಕ್ಕೆ ಉರುಳಿಸಿ ಉಸಿರಾಟದ ಜೊತೆಗೆ ಬಲಗೈಯನ್ನು ಕಿವಿಯ ನೇರಕ್ಕೆ ಮೇಲಕ್ಕೆ ಚಾಚಿ ಎಡಮಂಡಿಯನ್ನು ಮಡಚಿ ನಿಧಾನವಾಗಿ ಬಲಕ್ಕೆ ಉರುಳಿ ಅಲ್ಲಿ ಒಂದು ದೀರ್ಘ ಉಸಿರಾಟ ನಡೆಸಿ. ನಿಧಾನ ಎಡಹಸ್ತದ ಸಹಾಯದಿಂದ ಮೇಲೆ ಎದ್ದು ವಜ್ರಾಸನ ಅಥವಾ ನಿಮಗಾಗಲಿಲ್ಲ ಅಂದರೆ ಸುಖಾಸನದಲ್ಲಿ ಕುಳಿತುಕೊಳ್ಳಿ. 2 ಹಸ್ತಗಳಲ್ಲಿ ನಮಸ್ಕಾರ ಮುದ್ರಾ. ವಿಶ್ವಕ್ಕೆ ಶಾಂತಿಯನ್ನು ಕೋರುತ್ತಾ ಶಾಂತಿ ಮಂತ್ರವನ್ನು ಜಪಿಸ್ತೀವಿ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. 2 ಹಸ್ತಗಳನ್ನು ಪರಸ್ಪರ ಉಜ್ಜಿ ಅದರಿಂದ ಬರತಕ್ಕಂತಹ ಶಾಖವನ್ನು 2 ಕಣ್ಣುಗಳೊಬ್ಬಿನ ಮೇಲೆ ಮೃದುವಾಗಿ ಒತ್ತಿ ಇಟ್ಕೊಳ್ಳಿ. ಶಾಖ ತಣ್ಣಗಾದ ಮೇಲೆ ಕೆನ್ನೆ ಮೇಲೆ ಜಾರಿಸ್ತಾ ಹಾಗೆ 2 ಕೈಗಳನ್ನು ಹಿಂದೆ ಕಟ್ಟಿ ಶ್ವಾಸ ಒಳಗೆ ತಲೆಯನ್ನು ಹಿಂದೆ ಹಾಕಿ ಶ್ವಾಸವನ್ನು ಹೊರಗಡೆಗೆ ಹಾಕ್ತಾ ಮುಂದಕ್ಕೆ ಬಾಗಿ ಮಾತಾಪಿತೃಗಳಿಗೆ, ಗುರುಗಳಿಗೆ, ಭೂತಾಯಿಗೆ ನಮನವನ್ನು ಸಲ್ಲಿಸಿ ಎಲ್ಲವನ್ನು ಭೂತಾಯಿಗೆ ಸಮರ್ಪಣೆಯನ್ನು ಮಾಡಿ ಉಸಿರು ಒಳಗೆ ತಗೊಳ್ತಾ ನಿಧಾನ ಮೇಲೆ ಬಂದು ಕೈಗಳನ್ನು ಬಿಡಿಸಿ ನಿಮ್ಮ ಹಸ್ತಗಳನ್ನು ನೋಡ್ಕೊಳ್ಳಿ. ಮೊದಲಿಗೆ ಒಂದು ಕ್ಷಣ ನಿಮ್ಮ ಹಸ್ತಗಳನ್ನೇ ನೋಡ್ತಾ ಇರಿ. ಶುಭಂ. ಧನ್ಯವಾದಗಳು.